ಸೊ ಇವಾಗ ಫಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ ನಾವು ತಿಳ್ಕೊಳ್ಳೋಣ. ನಿಮ್ ಲವ್ ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಯ್ತು? ನಿಮ್ ಇಬ್ರು ಕ್ಯಾಸ್ಟ್ ಒಂದೇನಾ ಅಥವಾ ಬೇರೆ ಬೇರೆ? ಬ್ರೋ ನಿಮ್ದು ಯಾವ ಊರು? ನಿಮ್ ಗೋಲ್ ಏನು? ಅಂಡ್ ನಿಮ್ ಫಸ್ಟ್ ಕ್ರಶ್ ಯಾರು? ನಿಮ್ದು ಲವ್ ಮ್ಯಾರೇಜಾ? ವೈಫ್ ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ಬ್ರೋ ಚಾಮುಂಡಿ ಬೆಟ್ಟಕ್ಕೆ ಬನ್ನಿ. ಮತ್ತೆ ಆರ್ ಯು ಸಪೋರ್ಟೆಡ್ ಫಾರ್ ಅ ಟ್ರೂ ಲವ್? ಅಣ್ಣ ಹೇಗಿದೆ ಹೊಸ ಜೀವನ? ಬ್ರದರ್ ಇಬ್ರು ಲವ್ ಮಾಡಿದ್ರಿ ಅಲ್ವಾ, ಮನೆಗೆ ಹೇಗ್ ಒಪ್ಸಿದ್ರಿ? ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಆಗ್ತಾರೆ. ಅಣ್ಣ ನೀವು ಪ್ರಪೋಸ್ ಮಾಡಿದ್ದು ಯಾವಾಗ? ಹೌ ಮಚ್ ಇಯರ್ಸ್ ಲವ್? ಯುವರ್ ಫೇವರೆಟ್ ಹೀರೋ ಅಂಡ್ ಹೀರೋಯಿನ್ ಬ್ರೋ? ಲವ್ ಮ್ಯಾರೇಜ್ ಬ್ರೋ? ಏಜ್ ಡಿಫ್ರೆನ್ಸ್? ಬ್ರೋ ನೀವು ಹನಿಮೂನ್ಗೆ ಎಲ್ಲಿ ಪ್ಲಾನ್ ಮಾಡಿದ್ದೀರಾ? ಬ್ರೋ ನೀವಿಬ್ರು ಫಸ್ಟ್ ಜಗಳ ಆಡಿದ್ದು ಏನಕ್ಕೆ, ಎಲ್ಲಿ, ಯಾವಾಗ? ಈ ಬಾಕ್ಸ್ ಒಳಗಡೆ ಏನಿದ್ರು ನೀವು ಮದ್ವೆ ಇಲ್ಲ ಬೇರೆ ಇದಿರೋ? ಬ್ರೋ ನಿಮ್ ಹೆಂಡತಿ ಯಾವ ತರ ನೋಡ್ಕೋತಿದ್ದಾರೆ? ಕಂಟ್ರೋಲ್ ತರೋ ತನಕ ನನ್ನ ತಲೆ ನಾನು ಇವತ್ತು ಮನದಾಳದ ಮಾತು ಇದೇ ತರ ಅವಳು ಮಾಡಿದ್ದು ಅಕ್ಟೋಬರ್ 2. ಆಕ್ಚುಲಿ ಫಸ್ಟ್ ಗಿಫ್ಟ್ ಯಾರು ಕೊಟ್ಟಿಲ್ಲ. ನಿಮ್ಮಿಬ್ರದ್ದು ಫಸ್ಟ್ ಲವ್ ನಾ ಬ್ರೋ? ನಿಮ್ ಫಸ್ಟ್ ಮೀಟ್ ಅಲ್ಲಿ ಏನ್ ಮಾತಾಡುದು? ಮತ್ತೆ ನಿಮ್ ಫಸ್ಟ್ ಲವ್ ಅದೇ ಸೆಕೆಂಡ್ ಮ್ಯಾರೇಜ್ ಆಗ್ಬೇಕು ಅಂತಿದ್ದೀರಾ? ಇದೆಲ್ಲ ಕಟ್ ಆಗ್ಬೇಕು. ಇವ್ರ ಮನೆಯವ್ರಿಗೆಲ್ಲರಿಗೂ ಡೌಟ್ ಬಂದಿತ್ತು. ಆಗಷ್ಟಾದ್ರೂ ದುಡಿತೀನಿ. ಬ್ರೋ ಜೂನಿಯರ್ ರೋನಿ ಯಾವಾಗ ಒಪ್ಕೊಳ್ಳಿಲ್ಲ? ನಿಮ್ಮಿಬ್ರದ್ದು ಫಸ್ಟ್ ಲವ್ ನಾ ಬ್ರೋ? ಸೀತೆ ನನಗ್ ಬಂದ್ ಪ್ರಪೋಸ್ ಮಾಡ್ತಿದ್ನ ಮುದ್ದು ನಂಗೆ ಬೈಯೋದು ಕಣ್ಣಲ್ಲಿ ಬೆದ್ರು. ಸೊ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗಾಯ್ಸ್. ಆಕ್ಚುಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕೇಳ್ತಾ ಇದ್ರಿ ಏನಂತ, ಲವ್ ಸ್ಟೋರಿ ವ್ಲಾಗ್ ಮಾಡಿ ಅಂತ. ಸೊ ಆಕ್ಚುಲಿ ನಾವು ಲವ್ ಸ್ಟೋರಿ ವ್ಲಾಗ್ ಮಾಡ್ತಾ ಇಲ್ಲ, ಇವತ್ತು ನಾವು ಮಾಡ್ತಾ ಇದೀವಿ Q&A ಕ್ವೆಶ್ಚನ್. ಯಾ ಆಕ್ಚುಲಿ ಸಿಕ್ಕಾಪಟ್ಟೆ ಕ್ವೆಶ್ಚನ್ಸ್ಗಳು ಸೊ ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾನೊಂದು ಸ್ಟೋರಿ ಹಾಕಿದ್ದೆ. ಏನಂತಂದ್ರೆ ಸೊ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಸೊ ಕೇಳಿ, ನಾನು ಅದನ್ನ ಹೇಳ್ತೀನಿ ಅಂತ. ಸೊ ಆಕ್ಚುಲಿ ಸಿಕ್ಕಾಬಿಟ್ಟೆ ಜನ ಕ್ವಶನ್ಸ್ಗಳನ್ನ ಕೇಳಿದ್ದೀರಾ. ಆಕ್ಚುಲಿ ಎಲ್ಲರದ್ದು ಕ್ವಶನ್ಸ್ ಒಂದೇ, ಅಂದ್ರೆ ಒಂದ್ 2-3 ತರ ಡಿಫ್ರೆನ್ಸ್ ಇದೆ. ನಿಮ್ ಲವ್ ಸ್ಟೋರಿ ಹೇಗೆ ಶುರು ಆಯ್ತು, ಫಸ್ಟ್ ಪ್ರಪೋಸ್ ಮಾಡಿದ್ಯಾರು, ಸೊ ನಿಮ್ ಮನೇಲಿ ಹೇಗೆ ಒಪ್ಸಿದ್ರಿ, ಹೆಂಗ್ ಒಪ್ಪಿಸಿದ್ರಿ ಮನೇಲಿ, ಯಾವಾಗ ಮದ್ವೆ ಪ್ರಿಪರೇಷನ್ಸ್ ಎಲ್ಲ ನಡೀತು, ಅದು ಸೊ ಅದೆಲ್ಲ ಮಾಮೂಲಿ ಕ್ಯಾಶುವಲ್ ಆಗಿ ಕೇಳಿದ್ದಾರೆ. ಸೊ ಪ್ರತಿ ಒಂದಕ್ಕೂ ನಾವು ಇವತ್ತು ಆನ್ಸರ್ ಮಾಡ್ತೀವಿ, ಓಕೆನಾ? ಸೊ ವಿಡಿಯೋ ಎಂಡ್ ತನಕನೂ ನೋಡಿ, ಮಜಾ ಇರುತ್ತೆ ಅಂಡ್ ಒಳ್ಳೆ ಥ್ರಿಲ್ಲಿಂಗ್ ಆಗಿರುತ್ತೆ ಅಲ್ಲ. ಮತ್ತು ವಿಡಿಯೋ ಶುರು ಮಾಡೋಣ. ಇವಾಗ ನೋಡ್ಬೋದು ಆಲ್ಮೋಸ್ಟ್ ಇಲ್ಲಿ ಎಲ್ಲ ಕ್ವಶನ್ಸ್ಗಳೆಲ್ಲ ಕಳ್ಸೋರೆ ಗುರು. ಸಿಕ್ಕಾಪಟ್ಟೆ ಜನ ಕ್ವಶನ್ಸ್ಗಳು ಕೇಳಿಸಿದ್ದಾರೆ. ಆಲ್ಮೋಸ್ಟ್ ಇದರಲ್ಲೆಲ್ಲ ಸ್ವಲ್ಪ ಸಿಮಿಲರ್ ಆಗಿದೆ. ಸೊ ಇವಾಗ ಫಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ನ ನಾವು ತಿಳ್ಕೊಳ್ಳೋಣ. ಬ್ರೋ ನಾನು ನಿಮ್ ಲವ್ ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಬ್ರೋ ಅಂತ ಕೇಳಿದ್ದಾರೆ. ಲವ್ ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಹೇಳಿ ಮಿಸ್ಟರ್ ರೋನಿ. ಸೊ ಆಕ್ಚುಲಿ ನಮ್ಮಿಬ್ರು ಲವ್ ಸ್ಟೋರಿ ಬಂದು ಇವಳು ಸ್ನ್ಯಾಪ್ಚಾಟ್ ಇಂದ ಶುರು ಆಯ್ತು. ಇಲ್ಲ ನನಗ್ ಬಂದು ಪ್ರಪೋಸ್ ಮಾಡಿದ್ದು. ಅದು ಪ್ರಪೋಸ್ ಮಾಡಿದ್ ಯಾರು ಅಂತ ಕೇಳಿದಾಗ ನೀನ್ ಮಾತಾಡ್ಬೇಕು. ಲವ್ ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಪ್ರಪೋಸ್ ಮಾಡಿದ್ರೆ ಲವ್ ಹೆಂಗಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸೊ ಆಕ್ಚುಲಿ ಲವ್ ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಲವ್ ಸ್ಟೋರಿ ಆಕ್ಚುಲಿ ಸ್ಟಾರ್ಟ್ ಆಗಿದೆ ಎಲ್ಲಿಂದ? ಯೂಟ್ಯೂಬ್ ಅಲ್ಲಿ ಇವ್ರದ್ದು ವ್ಲಾಗ್ ಗಳು ನಾನು ನೋಡ್ತಿದ್ದೆ, ಇವ್ರನ್ನ ಫಾಲೋ ಅಪ್ ಮಾಡ್ತಿದ್ದೆ. ಅಲ್ಲಿ ಪ್ರಪೋಸ್ ಮಾಡಿದ್ದು ಗುರು. ಸೊ ಅಲ್ಲಿಂದ ನಮ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು. ಮೊದಲನೇ ಸ್ಟೆಪ್. ಆಕ್ಚುಲಿ ಇವ್ರು ಪ್ರಪೋಸ್ ಮಾಡಿದ್ದನ್ನ ನಾನು ನಿಮ್ಗೆ ಸ್ಕ್ರೀನ್ ಶಾಟ್ ಹಾಕ್ತೀನಿ. ಹೆಂಗ್ ಪ್ರಪೋಸ್ ಮಾಡೋಳ ಗೊತ್ತಾ ಗುರು? ಯಪ್ಪ, ನೋಡ್ಬಿಟ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ. ಸೊ ಇದು ನಮ್ಮ ಫಸ್ಟ್ ಲವ್ ಸ್ಟೋರಿ ಶುರು ಆಗಿದ್ದು. ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಯೂಟ್ಯೂಬ್ ಇಂದ ಸ್ಟಾರ್ಟ್ ಆಯ್ತು. ಸೆಕೆಂಡ್ ಕ್ವಶನ್, ಬ್ರೋ ನಿಮ್ದು ಯಾವ ಊರು? ನಮ್ದು ಬಂದು ನಂಜನಗೂಡು. ಬ್ರೋ ನಿಮ್ ಗೋಲ್ ಏನು? ನಿಮ್ ಫಸ್ಟ್ ಕ್ರಶ್ ಯಾರು? ಮತ್ತೆ ನಿಮ್ ಫಸ್ಟ್ ಲವರ್ ಯಾರು? ಅದನ್ನ ಹೇಳ್ಬಿಡಿ ಬ್ರೋ, ಎಕ್ಸ್ಪ್ಲೈನ್ ಮಾಡಿ. ಸೊ ಆಕ್ಚುಲಿ ನನ್ನ ಫಸ್ಟ್ ಗೋಲ್ ಬಂದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಗುರು. ಸೊ ಆಕ್ಚುಲಿ ಮುಂದೆ ಹೋಗ್ತಾ ಅದು ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಫಸ್ಟ್ ಕ್ರಶ್ ಬಂದು ನನ್ನ ಹೇಳಿದ್ರೆ ಬೇಜಾರಾಗುತ್ತೆ ಪಾಪ, ಬೇಡ ಬಿಡಿ. ಇಲ್ಲ ಫಸ್ಟ್ ಕ್ರಶ್ ಯಾರು? ಫಸ್ಟ್ ಕ್ರಶ್ ಬಂದು ನನಗೆ ಡ್ಯೂಕ್, ನನ್ನ ಬೈಕ್. ಮತ್ತೆ ನಿಮ್ ಫಸ್ಟ್ ಲವ್? ಫಸ್ಟ್ ಚಿಕ್ಕ ಏಜ್, ಸ್ಕೂಲ್ ಏಜಲ್ಲಿ ಆಗಿತ್ತು ಅದೆಲ್ಲ. ಫಸ್ಟ್ ಏಜ್ ಆಗಿ ಒಂದು ಬಂದಾಗ, ಒಂದು ಏಜ್ ಆಗಿ ಒಂದು ಮೆಚೂರ್ ಅಂತ ಬಂದಾಗ ಸೊ ಆಗಿದ್ದ ಫಸ್ಟ್ ಲವ್ ಇವಳ್ದೆ. ಸೊ ಫಸ್ಟ್ ಮ್ಯಾರೇಜು ಇವಳ ಜೊತೆ ಆಯ್ತು. ಅದೇ ಸೆಕೆಂಡ್ ಮ್ಯಾರೇಜ್ ಆಗ್ಬೇಕು ಅಂತಿದ್ದೀರಾ? ಇಲ್ಲ ಸಾಕು, ಒಂದೇ ಸಾಕು, ಈ ಜನ್ಮಕ್ಕೆ ಇವಳೆ ಸಾಕು. ನಿಮ್ದು ಲವ್ ಮ್ಯಾರೇಜ್? ಏನ್ ಅನ್ಸಿದೆ ನಿನ್ಗೆ? ನಮ್ದು ಲವ್ ಮ್ಯಾರೇಜ್ ಅಲ್ವಾ? ನಮ್ದು ಲವ್ ಮ್ಯಾರೇಜ್ ಗುರು, ಪಕ್ಕಾ ಲವ್ ಮ್ಯಾರೇಜ್. ನೆಕ್ಸ್ಟ್ ಕ್ವಶನ್. ಆಲ್ರೆಡಿ ಎಷ್ಟು 4 ಕ್ವಶನ್ಸ್ ಆಯ್ತು. 4 ಕ್ವಶನ್ಸ್ ಆಯ್ತು ಗುರು.
ನೆಕ್ಸ್ಟ್ 5ನೇ ಕ್ವಶನ್, ನಿಮ್ ವೈಫ್ ನಿಮ್ಗೆ ಸಪೋರ್ಟ್ ಮಾಡ್ತಾರಾ ಯೂಟ್ಯೂಬ್ಗೆ ಎಲ್ಲ ಅಂಡ್ ಫ್ಯಾಮಿಲಿ ಸಪೋರ್ಟ್ ಇದೆಯಾ? ಆ್ಯಕ್ಚುಲಿ ನೀವೇ ನೋಡ್ತಿರ್ಬೋದು ಬ್ಲಾಗಲ್ಲಿ. ಸೊ ಆಲ್ಮೋಸ್ಟ್ ಇನ್ನು ಮುಂದೆ ಪ್ರತಿಯೊಂದು ಬ್ಲಾಗಲ್ಲೂ ನಮ್ಮ ವೈಫ್ ಅನ್ನೋರು ಇದ್ದೇ ಇರ್ತಾರೆ. ಸೊ ಇವ್ರ ಕಡೆಯಿಂದ ಎಲ್ಲ ಸಪೋರ್ಟ್ ಇದೆ, ಮನೆ ಕಡೆಯಿಂದ ಎಲ್ಲ ಸಪೋರ್ಟ್ ಇದೆ. ಬ್ರೋ ಚಾಮುಂಡಿ ಬೆಟ್ಟಕ್ಕೆ ಬನ್ನಿ ಬ್ರೋ. ಅಯ್ಯೋ, ಫಸ್ಟ್ ಎತ್ತಾಕೋ ಬಂದಿದೆ ಚಾಮುಂಡಿ ಬೆಟ್ಟಕ್ಕೆ ಗುರು. ನಾನು ಫಸ್ಟ್ ಮೀಟ್ ಆಗಿದ್ದು ಒಂದು ಕಮ್ಮನ್ ಗೇಟ್ ಹತ್ರ. ಸೊ ಅಲ್ಲಿಂದ ಕರ್ಕೊಂಡು ಬಂದಿದ್ದೆ ನಾನು ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ. ಮತ್ತೆ ಆರ್ ಯು ಸಪೋರ್ಟೆಡ್ ಫಾರ್ ಅ ಟ್ರೂ ಲವ್? ಖಂಡಿತವಾಗ್ಲು ಗುರು, ನಮ್ದು ಟ್ರೂ ಲವ್ ಆಗಿದ್ದಕ್ಕೆ ಇಲ್ಲಿ ತನಕ ಬಂದೈತೆ. ನಮಸ್ತೆ ಅಣ್ಣ ಹೇಗಿದೆ ಹೊಸ ಜೀವನ? ಸೂಪರ್, ಹೇಳ್ಬೇಕಂದ್ರೆ ಸದ್ಯಕ್ಕೆ ಸೂಪರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಬ್ರದರ್ ಇಬ್ರು ಲವ್ ಮಾಡಿದ್ರಿ ಅಲ್ವಾ, ಮನೆಗೆ ಹೇಗೆ ಒಪ್ಸಿದ್ರಿ ಮತ್ತೆ ಹೇಗೆ ಎಲ್ಲ ಒಪ್ಕೊಂಡ್ರು? ನಮಗೂ ಹೇಳಿ ಬ್ರದರ್, ನಮ್ಮ ಹುಡುಗಿ ಮನೇಲಿ ನಾವು ಒಪ್ಪಿಸ್ಬೇಕು. ಸೊ ಅದು ಬಂದು ನಿಮ್ಗೆ ಲವ್ ಸ್ಟೋರಿ ಬ್ಲಾಗಲ್ಲಿ ಸಿಗುತ್ತೆ ಗುರು. ಈಗ ಬಂದು ಕ್ವಶನ್ಸ್ ಬ್ಲಾಗ್ ಅಲ್ವಾ, ಸೊ ಅದು ಒಂದು ಸ್ವಲ್ಪನಾದ್ರೂ ಹೇಳ್ತೀನಿ. ಫ್ಯಾಮಿಲಿ ಕುತ್ಕೊಂಡು ನೀಟಾಗಿ ಹೇಳಿದ್ರೆ ಎಲ್ಲರೂ ಒಪ್ಕೋತಾರೆ. ಬಟ್ ಅವರು ಅಂದರೆ ನಿಮ್ಮ ಲವ್ ನಿಮ್ಮ ಮೇಲೆ ನಂಬಿಕೆ ಇರಬೇಕು. ಯಾಕೆಂದ್ರೆ ನಿಮಗೂ ನೀವು ಕಾನ್ಫಿಡೆಂಟ್ ಆಗಿರ್ಬೇಕು. ಯಾಕೆಂದರೆ 4 ದಿವಸಕ್ಕೆ ಆಟ ಆಡ್ಬಿಟ್ಟು ಆಮೇಲೆ ಮದುವೆ ಮಾಡ್ಕೊಂಬಿಟ್ಟು ಬಿಟ್ಬಿಟ್ರೆ ಅವ್ರಿಗೊಂದು ಭಯ ಇರ್ತದೆ ಅಲ್ವಾ. ಸೊ ಹಾಗಾಗಿನೇ ಫಸ್ಟು ನೀವೊಂದು ಸ್ಟ್ಯಾಂಡರ್ಡ್ ಆಗಿತ್ತು ಅಂತಂದರೆ ಸೊ ಮನೇಲೂ ಸಹ ಒಪ್ಸೋದಕ್ಕೆ ಅಷ್ಟೊಂದು ಕಷ್ಟ ಆಗಲ್ಲ. ಒಪ್ಕೋತಾರೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಮಾಡ್ತಾರೆ. ಯಾರು ತಾನೇ ಇವಾಗ ಲವ್ ಮ್ಯಾರೇಜ್ ಅಂದಿದ ತಕ್ಷಣ ಇವಾಗ ಆಲ್ಮೋಸ್ಟ್ ಟಿ ವಿಲಿ ಸೊ ಮೂವೀಸಲ್ಲಿ ಎಲ್ಲ ನೋಡಿ ಅವ್ರ ಮೈಂಡಲ್ಲೂ ಅದನ್ನೇ ಕೂತ್ಕೊಂಡ್ಬಿಟ್ಟಿರ್ತದೆ. ಹಾಗಾಗಿನೇ ಸ್ವಲ್ಪ ಸ್ಟಾರ್ಟಿಂಗ್ ಸ್ಟ್ರಗಲ್ ಆಗುತ್ತೆ ಗುರು. ಅಣ್ಣ ನೀವು ಪ್ರಪೋಸ್ ಮಾಡಿದ್ದು ಯಾವಾಗ? ಪ್ರಪೋಸ್ ನಾನು ಮಾಡಿಲ್ಲ ಗುರು. ಸ್ಮಾಲ್ ಚೇಂಜ್, ನಾನು ಮಾಡಿದ್ದು. ಅದಿವಾಗ ಹೇಳ್ಬಾರ್ದು. ಪ್ರಪೋಸ್ ಮಾಡಿದ್ದು ಯಾರು ಅಂತ ಕೇಳ್ತಾರಲ್ಲ ಅವಾಗ ಹೇಳ್ಬೇಕು. ಪ್ರಪೋಸ್ ಮಾಡಿದ್ದು ನಾನು. ಅವ್ರು ಕೇಳಿದ್ರೆ ಅಣ್ಣ ನೀವು ಪ್ರಪೋಸ್ ಮಾಡಿದ್ದೆ ಯಾವಾಗ? ನಾನು ಮಾಡಿಲ್ವಲ್ಲ. ನೀವು ಪ್ರಪೋಸ್ ಮಾಡಿಲ್ಲ, ಇವ್ರು ಮಾಡಿಲ್ಲ. ನಾನು ಮಾಡೇ ಇಲ್ಲ ಗುರು. ಆಕ್ಚುಲಿ ಹೌ ಮಚ್ ಇಯರ್ಸ್ ಲವ್? ಸೊ ನಮ್ದು ಒಂದು 2 years ಲವ್ ಗುರು. ಯುವರ್ ಫೇವರೇಟ್ ಹೀರೋ ಅಂಡ್ ಹೀರೋಯಿನ್ ಬ್ರೋ? ಮೈ ಫೇವರೇಟ್ ಹೀರೋ ಅಂಡ್ ಫೇವರೇಟ್ ಹೀರೋ ಬಂದು ಡಿ ಬಾಸ್. ಇಲ್ಲ ಫೇವರೇಟ್ ಹೀರೋ ನಮ್ದು ಡಿ ಬಾಸ್, ಅದನ್ನ ಇವ್ರು ಹೇಳ್ತಿದ್ದಾರೆ. ಸೊ ಆಕ್ಚುಲಿ ನಮ್ದು ಇಬ್ರು ಕುಚಿಕು ಅಲ್ವಾ. ಸೊ ನಮ್ದು ಸುದೀಪ್ ಅವರು, ಇವರು ಡಿ ಬಾಸ್ ಪಕ್ಕಾ ಡಿ ಬಾಸ್ ಫ್ಯಾನ್ಸ್. ಸೊ ಆಕ್ಚುಲಿ ಹೀರೋಯಿನ್ ಬಂದು ಯಾರು ಬರೀ ಇಲ್ಲ, ಕನ್ನಡದಲ್ಲಿ ಸ್ವಲ್ಪ ಹೀರೋಯಿನ್ ಸ್ವಲ್ಪ ಹುಡುಕ್ಬೇಕು. ಅಂಥದ್ದು ಯಾರು ಇಲ್ಲ ಗುರು. ಹೀರೋಯಿನ್ ನನಗೆ ಯಾರು ಅಂಥದ್ದೇನು ಇಷ್ಟ ಇಲ್ಲ. ಲವ್ ಮ್ಯಾರೇಜಾ ಬ್ರೋ? ಏಜ್ ಡಿಫ್ರೆನ್ಸ್ ಏನು? ನೆಕ್ಸ್ಟ್ ವ್ಲಾಗ್ ಯಾವಾಗ? ಸೊ ಆ್ಯಕ್ಚುಲಿ ನಮ್ಮದು ಪಕ್ಕಾ ಲವ್ ಮ್ಯಾರೇಜೇ. ಸೊ ಪಕ್ಕಾ ಲವ್ ಮಾಡಿ ಮದುವೆ ಆಗಿರೋದು. ಆ್ಯಕ್ಚುಲಿ ಏಜ್ ಬಂದು ನನಗೂ ಇವಳಿಗೂ ಜಸ್ಟ್ 1 ವರ್ಷ ಡಿಫ್ರೆನ್ಸ್ ಅಷ್ಟೇ. ನೈಸ್ ವಿಡಿಯೋ. ಒನ್ ಲವ್ ಸಾಂಗ್ ವಿಡಿಯೋನಾ? ಸೊ ವಿಡಿಯೋ ಮಾಡೋಣ ಆಮೇಲೆ ಲಾಸ್ಟಲ್ಲಿ ಮಾಡೋಣ. ಬ್ರೋ ನಿಮ್ಮ ಮನೆಯಲ್ಲಿ ಹೇಗೆ ಒಪ್ಸಿದ್ರಿ ಮದುವೆಗೆ? ಸೊ ಅದೇ ಹೇಳಿದ್ನಲ್ಲ, ಸೊ ಸ್ವಲ್ಪ ಸ್ಟಾರ್ಟಿಂಗ್ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಯಿತು. ಆಮೇಲೆ ಅವರೇ ಒಪ್ಕೊಂಡು. ಬ್ರೋ ನಿಮಗೆ ಫಸ್ಟ್ ಟೈಮ್ ಅವರು ಸಿಕ್ಕಿದ್ದೆಲ್ಲಿ? ಫಸ್ಟ್ ಟೈಮ್ ಸಿಕ್ಕಿದ್ದವರು ಮೈಸೂರು ಕಮ್ಮನ್ ಗೇಟ್ ಅಂದ್ರೆ ಸಿಕ್ಕಾಬಿಟ್ಟೆ ಜನಕ್ಕೆ ಗೊತ್ತಿರಲ್ಲ. ಗೊತ್ತಿರುತ್ತೆ ಮೈಸೂರು ಕಮ್ಮನ್ ಗೇಟ್ ಯಾರ್ಯಾರು ಗೊತ್ತಿರಲ್ಲ, ಮೈಸೂರು ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಆಕ್ಚುಲಿ ಲಲಿತ್ ಮಾಲಿಂದ ಸ್ವಲ್ಪ ಮುಂದಕ್ಕೆ ಬಂತಂದ್ರೆ ಅಲ್ಲೊಂದು ಕಮ್ಮನ್ ಗೇಟ್ ಇದೆ. ಸೊ ಅಲ್ಲಿ ಇವಳು ನಂಗೆ ಫಸ್ಟ್ ಸಿಕ್ಕಿದ್ದು. ಮನೇಲೆ ಹೇಗ್ ಒಪ್ಸಿದ್ರಿ ಅಣ್ಣ? ಎಲ್ಲ ಕ್ವಶನ್ಸ್ ಒಂದೇ ಆಗಿರೋದ್ರಿಂದ ಮನೇಲಿ ಹೇಗ್ ಒಪ್ಸಿದ್ರು ಅಂದ್ರೆ ಇವರು ಮನೇಲಿ ಬಂದು ಖುಷಿಯಾಗಿ ಓಡಾಡ್ಕೊಂಡು ಇರ್ತಿದ್ರು. ನಮ್ಮ ಮನೇಲಿ ನಾನು ಖುಷಿಯಾಗಿ ಓಡಾಡ್ಕೊಂಡು ಇರ್ತಿದ್ದೆ. ನಮ್ಮ ಮನೆಯವ್ರಿಗೆಲ್ಲ ಡೌಟ್ ಬಂದಿತ್ತು, ಇವ್ರ ಮನೆಯವ್ರಿಗೆಲ್ಲರಿಗೂ ಡೌಟ್ ಬಂದಿತ್ತು. ಆಮೇಲೆ ಇವ್ರ ಮಮ್ಮಿ ಅವ್ರಿಗೆ ಕೂರಿಸ್ಕೊಂಡು ಹೇಳಿದ್ರು. ಇವ್ರ ಬರ್ತಡೇ ಆದ್ಮೇಲೆ ಇವ್ರು ಹೇಳಿದ್ದು ಆಮೇಲೆ ಒಪ್ಸಿದ್ರು. ಬ್ರೋ ಕ್ವಾಲಿಫಿಕೇಶನ್ ನಿಮ್ದು, ನೀವು ಏನ್ ಜಾಬ್ ಮಾಡ್ತೀರಾ? ಆಕ್ಚುಲಿ ನಮ್ದು ಓನ್ ಬಿಸ್ನೆಸ್ ಇದೆ ಬ್ರೋ. ಓನ್ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಬ್ರೋ. ನೀವು ಒಬ್ಬೊಬ್ರೆ ಯೂಟ್ಯೂಬ್ ಅಲ್ಲಿ ಗೋಸ್ಟ್ ವಿಡಿಯೋಸ್ ಮಾಡ್ತಿರಲ್ಲ, ಹಾಗೆ ಇನ್ಮೇಲೆ ಮಾಡಬೇಡಿ ಬ್ರೋ, ನಿಮ್ ವೈಫ್ ಇದ್ದಾರೆ. ಖಂಡಿತವಾಗ್ಲೂ ಇನ್ಮೇಲೆ ಗೋಸ್ಟ್ ವಿಡಿಯೋಸ್ ಸೊ ಅದು ತಂಟೆಗೆಲ್ಲ ಹೋಗಲ್ಲ. ಹೋದ್ರೂ ಹೇಳ್ದೆ ಹೋಗ್ತೀನಿ ಅಷ್ಟೇ. ಲವ್ ಸ್ಟೋರಿ ಹೇಳಿ. ಲವ್ ಸ್ಟೋರಿನ? ಸೊ ಆ್ಯಕ್ಚುಲಿ ಲವ್ ಸ್ಟೋರಿ ಬ್ಲಾಗ್ ಅಂತಲೇ ಒಂದ್ಸಲ ಮಾಡ್ತೀವಿ. ಅವಾಗ ನಾವು ಕಂಪ್ಲೀಟಾಗಿ ಲವ್ ಸ್ಟೋರಿನ ಹೇಳ್ತೀವಿ. ಹೇಗಾಯಿತು ಸ್ಟಾರ್ಟಿಂಗಿಂದ ಇದು ಎಂಡ್ವರೆಗೂ ಎಷ್ಟು ಸ್ಟ್ರಗಲ್ ಆಯಿತು ನಮ್ಮ ಲವ್ ಸ್ಟೋರಿ ಮನೇಲಿ ಒಪ್ಸೋದಕ್ಕೆ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲೀಸ್ಗಳು ಇವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಸ್ಟಾರ್ಟಿಂಗಲ್ಲಿ ಏನೂ ಅಂದಿಲ್ಲ ಗುರು. ಈ ಹೊರಗಡೆಯವ್ರ ಜನ ಇರ್ತಾರಲ್ಲ, ಸೊ ಅವ್ರು ಸ್ವಲ್ಪ ತಲೆ ಕೆಡಿಸಿ ಏನು ಮಾಡಿಬಿಟ್ಟವ್ರೆ. ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಷ್ಟೇ. ಅದು ಬಿಟ್ಟರೆ ನಮ್ಮ ಫ್ಯಾಮಿಲಿಯಿಂದ ಇವ್ರ ಫ್ಯಾಮಿಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ನಿಮ್ಮಿಬ್ಬರಲ್ಲಿ ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು? ಕ್ವಶನ್ ಮಾರ್ಕ್ ಎಲ್ಲ ಇಲ್ಲ. ಸೊ ಹಂಗಾರೆ ಅವ್ರು ಕ್ವಶನ್ ಮಾರ್ಕ್ ಆಗ್ತಲ್ಲ. ಅದಕ್ಕೆ ಫಸ್ಟ್ ಪ್ರಪೋಸ್ ಮಾಡಿದ್ದು ನಾನೇ. ಆ್ಯಕ್ಚುಲಿ ಇವಳೇ. ಸೊ ಇವಳು ಹೆಂಗೆ ಪ್ರಪೋಸ್ ಮಾಡಿದ್ಲು ಅಂತ ನೀವು ನೋಡ್ಬಿಟ್ರೆ ಸಾಕಾಗೋಗ್ಬಿಡ್ತೀರಾ. ಆ ಥರ ಪ್ರಪೋಸ್ ಮಾಡಿದ್ದಾಳೆ. ಸೊ ನಾನು ನಿಮಗೆ ಸ್ಕ್ರೀನ್ಶಾಟ್ ತೆಗ್ದಿಲ್ಲ ಹಾಕ್ತೀನಿ, ಓಕೆನಾ? ಅದು ಎಲ್ಲಿ ಪ್ರಪೋಸ್ ಮಾಡಿದ್ದು? ಡೈರೆಕ್ಟ್ ಆಗಲ್ಲ ಗುರು, ಸ್ನ್ಯಾಪ್ಚಾಟಲ್ಲಿ ಪ್ರಪೋಸ್ ಮಾಡಿರೋದು. ಅವ್ರು ಕೇಳಿದ ಕ್ವಶನ್ ಯಾರು ಪ್ರಪೋಸ್ ಮಾಡಿದ್ದು? ನಾನೇ ಗುರು ಪ್ರಪೋಸ್ ಮಾಡಿದ್ದು ಅಷ್ಟೇ.
ಬಟ್ ಅವ್ರು ಕ್ಲಿಯರ್ ಆಗಿ ಹೇಳ್ಬೇಕು ತಾನೆ. ಅದು ಇವರು ಸ್ನ್ಯಾಪ್ಚಾಟ್ ಅಲ್ಲಿ ಬಂದು ಪ್ರಪೋಸ್ ಮಾಡಿದ್ದು. ಹೌದು, ಹೆಂಗ್ ಕೇಳಿದೆ ಗೊತ್ತಾ? ಸ್ಕ್ರೀನ್ ಶಾಟ್ ಹೊಡ್ ಮಾಡಿಕೊಂಡು. ಹೌದು, ನಾನ್ ಶಾಕ್ ಆಗೋದೆ, ಏನ್ ಗುರು ಮೀಟ್ ಆಗಿದ್ದು ಎರಡನೇ ದಿವಸಕ್ಕೇನೆ ಈ ತರ ಪ್ರಪೋಸ್ ಮಾಡ್ತಾರಲ್ಲ ಹಿಂಗೆ ಅಂತ. ಆಕ್ಚುಲಿ ಅದಕ್ಕೆ ಸುಳ್ಳು ಹೇಳ್ತಿರೋದಕ್ಕೆ ಭೂಮಿನೇ ನಡುತ್ತಿದೆ. ಏನಿಲ್ಲ. ಸೊ ನಾನ್ ನಿಮ್ಗೆ ಸ್ಕ್ರೀನ್ ಶಾಟ್ ಹಾಕ್ತೀನಿ ಗುರು, ಅವಾಗ ನೀವೇ ನಂಬ್ಬೋದು. ಅವಾಗ ಬ್ರೋ ನಿಮ್ ಡೈಲಿ ಅರ್ನಿಂಗ್ ಎಷ್ಟು? ಏನೋ ಒಂದ್ ಜೀವನ ನಡ್ಸಕ್ ಆಗೋಷ್ಟಾದ್ರೂ ದುಡಿತೀನಿ ಗುರು, ಸಾಕಷ್ಟೇ. ಬ್ರೋ ನಿಮ್ದು ಯಾವ ಊರು? ಬ್ರೋ ಯಾವಾಗ್ಲೂ ನಮ್ ಊರ್ ಕಡೆ ಟ್ರಿಪ್ಗೆ ಬರ್ತೀರಾ? ಆಕ್ಚುಲಿ ನಮ್ದು ಬಂದು ನಂಜನಗೂಡೆ ಟೌನು. ಸೊ ನಿಮ್ದು ಯಾವ ಊರು ಹೇಳಿ, ಟ್ರಿಪ್ ಬರ್ತಾರೆ. ಅದೇ ಎಲ್ಲಾರ್ದು ಆಲ್ಮೋಸ್ಟ್ ಕ್ವಶನ್ಸ್. ಬ್ರೋ ಮನೇಲಿ ಹೆಂಗ್ ಒಪ್ಸಿದ್ರಿ, ಸೊಲ್ಯೂಷನ್ಸ್ ಹೇಳಿ ನಾವು ಒಪ್ಪಿಸ್ತೀವಿ ನಮ್ ಲವ್. ಅದು ಲವ್ ಸ್ಟೋರಿ ಬ್ಲಾಗ್ ಅಲ್ಲ, ಕಂಪ್ಲೀಟ್ ಆಗಿ ಹೇಳ್ತೀನಿ. ಬ್ರೋ ನೀವು ಹನಿಮೂನ್ಗೆ ಎಲ್ಲಿ ಪ್ಲಾನ್ ಮಾಡಿದ್ದೀರಾ? ಹನಿಮೂನ್ಗೆ ಏನ್ ಗುರು ಪ್ಲಾನ್ ಮಾಡೋದು? ಹನಿಮೂನ್ ಪ್ಲಾನ್ ಮಾಡೋರಲ್ಲ, ಸೊ ಅರೇಂಜ್ ಮ್ಯಾರೇಜ್ ಆದವರು. ಸೊ ನಮ್ದು ಲವ್ ಮ್ಯಾರೇಜ್ ಅಲ್ವಾ, ನಮ್ದೇನು ಪ್ಲಾನ್ ಇರಲ್ಲ. ಅಂದ್ರೆ ನಾವು ಹೋಗ್ಬಿಟ್ಟು ಬಂದಿದೀವಿ. ಎಸ್, ಈಗಷ್ಟೇ ಓಡ್ ಬಂದ್ವಿ ಊಟಿಗೆ ಅಂತ. ನಿಮ್ದು ಎಷ್ಟು ಇಯರ್ಸ್ ಲವ್? ಆಕ್ಚುಲಿ ನಮ್ದು ಬಂದು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಪ್ರತಿಯೊಂದು ಫೇಮಸ್ ಆಗಿರೋ ಅಂತ ವಿಡಿಯೋ ನಮ್ದು. ಸೊ ಅಲ್ಲೇ ಮೆನ್ಷನಲ್ಲಿ ಹಾಕ್ಬಿಟ್ಟಿದ್ದೀನಿ. ಸೊ ನಮ್ದು ಬಂದು 2 years ಲವ್. ನೆಕ್ಸ್ಟ್ ಕ್ವಶನ್, ಬ್ರೋ ಜೂನಿಯರ್ ರೋನಿ ಯಾವಾಗ? ಸಾರಿ ಕೇಳಿದೆ ಅಂತ ತಪ್ಪು ತಿಳ್ಕೊಬೇಡಿ, ಅದಕ್ಕೆ ನಿಮ್ಗೂ ಸಾರಿ. ಸೊ ಅದು ಗುಡ್ ನ್ಯೂಸ್, ಗೊತ್ತಿಲ್ಲ ಗುರು ಯಾವಾಗ ಅಂತ. ಫ್ಯಾಮಿಲಿ ಪ್ಲಾನಿಂಗ್ ಅಂತ ಇನ್ನೂ ಯಾವುದೂ ಇಲ್ಲ. ಸೊ ಇನ್ನ ಏಜ್ ಇದೆ ಅದಕ್ಕೆ. ನಿಮ್ ಫಸ್ಟ್ ಮೀಟು ಎಲ್ಲಿ, ಹೇಗೆ, ಯಾವಾಗ? ಸೊ ಆಕ್ಚುಲಿ ನಮ್ಮ ಫಸ್ಟ್ ಮೀಟ್ ಬಂದು ಅದೇ ಹೇಳಿದ್ನಲ್ಲ, ಕಮನ್ ಗೇಟ್. ಕಮನ್ ಗೇಟು ಹೆಂಗಾಯ್ತು ಅಂತಂದ್ರೆ, ಇವಳು ಈ ಕಡೆ ರೋಡಲ್ಲಿ ಇದ್ಲು, ನಾನು ಆ ಕಡೆ ರೋಡಲ್ಲಿ ಇದ್ದೆ. ಸೊ ಈ ಕಡೆಯಿಂದ ಆಪೋಸಿಟ್ ಬರ್ತಿದ್ರು. ನಾನು ಮೊಬೈಲ್ ಅಲ್ಲಿ ನೋಡಿದವಳು ಆಪೋಸಿಟ್ ಆಗಿ ಬರ್ತಾವ್ರೆ ಅಂತ ನಂಗೆ ಶಿವರ್ ಆಗ್ತಿತ್ತು. ಇವರು ಯಾವ ಹುಡುಗಿ ನನ್ಗೋಸ್ಕರ ಕೈಕೊಂಡು ನಿಂದವಳಂತೆ ಇವ್ರಿಗೊಂಥರ. ನೆಕ್ಸ್ಟ್ ಇಬ್ರು ಆಪೋಸಿಟ್ ಮಾಡ್ಕೊಂಡು ನೋಡ್ಕೊಂಡು ಅಲ್ಲಿಂದ ಫಸ್ಟ್ ಮೀಟ್ ಚಾಮುಂಡಿ ಬೆಟ್ಟಕ್ಕೆ ತಗೊಂಡು ಅಷ್ಟೇ. ಚಾಮುಂಡಿ ಬೆಟ್ಟ ಪೂರ್ತಿ ರೋಡ್ ಹೋಗಿಲ್ಲ, ಜಸ್ಟ್ ವ್ಯೂ ಪಾಯಿಂಟ್ ಟರ್ನಿಂಗ್ ಅಷ್ಟೇ. ಅದೇ ಕ್ವಶನ್. ಬ್ರೋ ನೀವು ಫಸ್ಟ್ ಪ್ರಪೋಸ್ ಮಾಡಿದ್ರಲ್ಲ ಅವ್ರ ಹತ್ರ, ಅವ್ರು ಪ್ರಪೋಸ್ ಒಪ್ಕೊಂಡ್ರಾ? ಆಕ್ಚುಲಿ ಅದು ನೀನ್ ಕೇಳ್ಬೇಕು ನನಗೆ. ನಾನು ಕ್ವಶನ್ ಓದ್ತಿದ್ದೀನಲ್ಲ, ನಾನು ಪ್ರಪೋಸ್ ಮಾಡಿದೆ, ಇವ್ರಂತೂ ಒಪ್ಕೊಳ್ಳಿಲ್ಲ. ನಾನು ಥಿಂಕ್ ಮಾಡಿ ಹೇಳ್ತೀನಿ, ನಂಗೆ ಟೈಮ್ ಬೇಕು ಅಂತ ಅಂದ್ರು. ಆಯ್ತು ಟೈಮ್ ತಗೊಳ್ಳಿ ಅಂತ ನಾನು ಬಿಟ್ಬಿಟ್ಟೆ. ಆಮೇಲೆ ನಾನು ಪ್ರಪೋಸ್ ಮಾಡಿ 3 ತಿಂಗಳು ಕಾಯಿಸಿದ್ರು ಗುರು. 3 ತಿಂಗಳು ಆದ್ಮೇಲೆ ಒಪ್ಕೊಂಡ್ರು. ಆಕ್ಚುಲಿ ಇವಳ ಲವ್ ನನಗೆ ಸಿಕ್ಕಾಬಿಟ್ಟೆ ಜೆನ್ಯೂನ್ ಅನಿಸ್ತು. ಆ್ಯಂಡ್ ಅಷ್ಟೇ ಪ್ಯೂರಾಗಿ ಲವ್ ಮಾಡ್ತಿದ್ಲು ನನಗೆ. ಅದಕ್ಕೋಸ್ಕರನೇ ನಾನು ಒಪ್ಕೊಂಡೆ. 3 months ಕಾಯಿಸಿ. ನಿಮ್ಮ ಅಪ್ಪ ಅಮ್ಮನ್ನ ಒಪ್ಸಿ ಮದುವೆ ಆದ್ರಾ? ಆಬ್ವಿಯಸ್ಲಿ ಮದುವೆ ವಿಡಿಯೋಸ್ ಎಲ್ಲ ನೋಡಿದ್ದೀರಾ ಅನ್ಸುತ್ತೆ. ಇಡೀ ಫ್ಯಾಮಿಲಿನೇ ಮದುವೆಗೆ ನಿಂತಿದ್ರು, ಮಾಡಿದ್ರು, ಎಲ್ಲ ಒಪ್ಕೊಂಡ್ರು. ಆಮೇಲೆ ವಾಟ್ ಇಸ್ ಲವ್? ಟೆಲ್ ಇನ್ 1 line. ಲವ್ ಅಂದ್ರೆ ಏನು? ಒಂದೇ ಒಂದು ಪದದಲ್ಲಿ ಹೇಳ್ಬೇಕಂದ್ರೆ, 2 ಆತ್ಮಗಳು ಒಂದಾಗೋದೇ ಲವ್. 2 ದೇಹ ಒಂದೇ ಆತ್ಮ. ನಾವಿಬ್ರು ಇದೀವಲ್ಲ ಹೀಗೆ. ನಮ್ ತರನೇ ಸುಮಾರು ಜನ ಇರ್ತಾರೆ ಲವರ್ಸ್. ನಾನ್ ನಿಮ್ ಇಬ್ರು ನೋಡ್ದೆ, ಬಟ್ ನೋಡ್ತೀರಾ ಅನ್ಕೊಂಡೆ ನೀವು ಏನು ಮಾತಾಡ್ಸಿಲ್ಲ. ಯಾವಾಗ ನೋಡಿದ್ರಿ? ಸೊ ನಮ್ಗೆ ಆ ಥರ ಎಲ್ಲ ಏನಿಲ್ಲ ಗುರು. ಸೊ ದಯವಿಟ್ಟು ಯಾರು ನಮ್ಮನ್ನ ನೋಡಿದ್ರೆ ಖಂಡಿತವಾಗ್ಲೂ ಮಾತಾಡ್ಸಿ, ನಾವು ಮಾತಾಡ್ತೀವಿ. ಯಾರು ಮೊದಲು ಪ್ರಪೋಸ್ ಮಾಡಿದ್ದು? ನಾನೇ ಪ್ರಪೋಸ್ ಮಾಡಿದ್ದು. ನಿಮ್ ಫಸ್ಟ್ ಬೈಕ್ ಯಾವುದು? ಆಕ್ಚುಲಿ ಸುಮಾರು ಜನ ಗೊತ್ತಿರ್ತದೆ. ಸೊ ನನ್ನ ಫಸ್ಟ್ ಬೈಕ್ ಬಂದು ಡ್ಯೂಕ್ 125 ಆಗಿತ್ತು ಗುರು. ಮನೆಯಲ್ಲಿದ್ದಾರೆ. ಅಕ್ಕ ತುಂಬಾ ಸಾಫ್ಟ್ ಇದ್ದಾರೆ, ಚೆನ್ನಾಗಿ ನೋಡ್ಕೊಳ್ಳಿ ಬ್ರೋ. ಬೇಗ ಸಿಹಿ ಸುದ್ದಿ ಹೇಳಿದ್ದೇವ್ರು. ಆಯ್ತು. ಕ್ವಶನ್ ಆನ್ಸರ್ ಮಾಡಿಲ್ಲ. ಖಂಡಿತವಾಗ್ಲು ಚೆನ್ನಾಗಿ ನೋಡ್ಕೋತೀರಾ? ಆಕ್ಚುಲಿ ಆಲ್ಮೋಸ್ಟ್ ನಮ್ಮ ಮದ್ವೆ ಆಗಿ 1.5 ತಿಂಗಳು ಹತ್ರ ಆಯ್ತು ಗುರು. ಸೊ ಹೇಗ್ ನೋಡ್ಕೋತಾ ಇದ್ದೀನಿ ಅಂತ ಇವಳ ಬಾಯಿಂದಾನೆ ಕೇಳ್ಬಿಡಿ. ಮಗು ತರನೇ ನೋಡ್ಕೋತಿದ್ದಾರೆ. ನಾನೇ ಚಿಕ್ಕ ಪಾಪು, ಇವ್ರ ಮದರ್ ತರ, ನಾನ್ ಚಿಕ್ಕ ಪಾಪು ತರ. ನಮ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿ ಡೇಟಾ ನೀನ್ ಪ್ರಪೋಸ್ ಮಾಡಿದ್ ಬಂದು ಅಕ್ಟೋಬರ್ 3-4ಕ್ಕೆ. ನಿನ್ ಬರ್ಡೇ ಇದ್ದಿದ್ದು ಅಕ್ಟೋಬರ್ 2ಕ್ಕೆ. ನಾನ್ ಪ್ರಪೋಸ್ ಮಾಡಿದ್ದು ಅಕ್ಟೋಬರ್ 2. ಇವ್ರು ಪ್ರಪೋಸ್ ಮಾಡಿದ್ ನಂಗೆ ರಿಟರ್ನ್ December 7. ಎಸ್, ಹುಡುಗರಂತೂ ಆಕ್ಚುಲಿ ಅದೇ ಇವಳು ಪ್ರಪೋಸ್ ಮಾಡಿದ್ ಬಂದು ಅಕ್ಟೋಬರ್ 3ನೇ ತಾರೀಕು. ಸೊ ನಾನು ಇದಕ್ಕೆ ರಿಪ್ಲೈ ಕೊಟ್ಟಿದ್ದು ಬಂದು December 7ಗೆ. ಅದು ಯಾವತ್ತು ಎಷ್ಟು ಗಂಟೆಗೆ ಅಂತ ಅಂದ್ರೆ ಎಕ್ಸಾಕ್ಟ್ಲಿ ಟೈಮ್ ಬಂದು 9:30 ಹತ್ರ ಗುರು. ಅದು ರಾತ್ರಿ. ಅವತ್ತು ಹುಣ್ಣಿಮೆ ಇತ್ತು, ಫುಲ್ ಚಂದನ್ ಬೆಳಕು. ಅದ್ರ ಮಧ್ಯೆ ಪಾರ್ಕ್ ಅಲ್ಲಿ ನಾವಿಬ್ರು ಕೂತಿದೀವಿ. ಮಧ್ಯ ಫುಲ್ ಗ್ರೀನರಿ. ಒಂದೇ ಒಂದ್ ನಾಯಿ ನಮ್ ಕಾಲ್ ಪಕ್ಕ ಬಂದ್ ಕೂತಿತ್ತು.
ಸೊ ಅವಾಗ ನಾನು 9:30 ಹತ್ತತ್ರ ಎಕ್ಸಾಕ್ಟ್ಲಿ ಟೈಮ್ ಗೊತ್ತಿಲ್ಲ, ಆ ಟೈಮಲ್ಲಿ ನಾನು ಇವಳಿಗೆ ರಿಟರ್ನ್ ಪ್ರಪೋಸ್ ಬಟ್ ನಾವ್ ಮಾಡಿದೆ. ಅವತ್ತು ಎಲ್ಲಿಗೆ ಹೋಗ್ಬಿಟ್ಟು ಬಂದಿದ್ದು ಅಂದ್ರೆ ರಾಘವೇಂದ್ರ ಸ್ವಾಮಿ ರಾಘಪ್ಪನ್ ಮಠಕ್ಕೆ ಮಠಕ್ಕೆ ಹೋಗಿ ಬಂದಿದ್ದು. ಮತ್ತೆ ಬಾವಾಜಿ ಹುಡುಗಿ ಅವರ ಅಮ್ಮಯಿಂದ ಏನಾದ್ರೂ ಪ್ರಾಬ್ಲಮ್ ಆಯ್ತಾ ನಿಮ್ ಲವ್ ಸ್ಟೋರಿಗೆ? ಆಕ್ಚುಲಿ ಈ ಕ್ವಶನ್ ಕೇಳಿರೋದು ಬೇರೆ ಯಾರು ಅಲ್ಲ, ನನ್ ಸ್ವಂತ ತಂಗಿ. ಯಾಕೆ ಯಾವಾಗ ಗೊತ್ತಿಲ್ಲ ಗೊತ್ತಾ? ಆಕ್ಚುಲಿ ಏನು ಪ್ರಾಬ್ಲಮ್ ಆಗಿಲ್ಲ ಗುರು, ನಮ್ಮ ಅತ್ತೆಯವರು ತುಂಬಾ ಒಳ್ಳೆಯವರು. ಬಚಾವ್ ಆಗಕ್ಕೆ ಏನೋ ಹೇಳ್ಬಿಡು ಬ್ರೋ. ನಿಮ್ ಮ್ಯಾರೇಜ್ ಅಲ್ಲಿ ಸಿಕ್ಕ ವರ್ಸ್ಟ್ ಗಿಫ್ಟ್ ಯಾವ್ದು? ನನ್ ತಳ್ಳಿ ಕೂರಿಸಿದ್ರೆ ಯಾಕೋ. ಹೌದಾ? ಓಕೆ. ಸೊ ಆಕ್ಚುಲಿ ವರ್ಸ್ಟ್ ಗಿಫ್ಟ್ ಯಾರು ಕೊಟ್ಟಿಲ್ಲ, ಸೊ ಎಲ್ಲ ಚೆನ್ನಾಗಿರೋ ಗಿಫ್ಟೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್, ನಿಮ್ಮಿಬ್ರದ್ದು ಫಸ್ಟ್ ಲವ್ನ? ಯಾಕಂದ್ರೆ ಫಸ್ಟ್ ಲವ್ ಯಾವಾಗ್ಲೂ ಸಕ್ಸಸ್ ಆಗಿಲ್ಲ, ಸೊ ಅದಕ್ಕೆ ಕೇಳಿದೆ. ಸೊ ಆ್ಯಕ್ಚುಲಿ ಅದು ಸಿಕ್ಕಾಪಟ್ಟೆ ಜನಕ್ಕೆ ಆಗಿರುತ್ತೆ, ಫಸ್ಟ್ ಲವ್ ಆಗಿರುತ್ತೆ ಬಟ್ ಸಕ್ಸಸ್ ಆಗಿರಲ್ಲ, ನಮ್ದು ಆಗಲ್ಲ. ಸೊ ಕ್ರಷಸ್ ಅಂತ ಆ ಚಿಕ್ಕ ಏಜಲ್ಲಿ ಇತ್ತು ಗುರು, ಅದೇ ಏನು ಅರಿಯದೇ ಇರೋ ಅಂಥ ಏಜಲ್ಲಿ ನಮಗೆ ಕ್ರಷಸ್ ಅಂತ ಇದ್ದರು. ಬಟ್ ಒಂದು ಮೆಚ್ಯೂರಿಟಿ ಅಂತ ಬಂದಾಗ ಸೊ ನನಗೆ ಕ್ರಷ್ ಆ್ಯಂಡ್ ಲವ್ ಆಗಿದ್ದು ಇವಳ ಮೇಲೇ. ಸೊ ಫಸ್ಟ್ ಲವ್ ಮದ್ವೆ ಆದ್ವಿ. ಫಸ್ಟ್ ಲವ್ ಆಯಿತು, ಸೊ ಫಸ್ಟ್ ಮದುವೆನೂ ಆಗೋಯ್ತು. ಇಬ್ರ ಮೇಲೆ ನಂಬಿಕೆ ಇದ್ರೆ ಫಸ್ಟ್ ಏನ್ ಲವ್ ಆದ್ರೂ ಸೆಕೆಂಡ್ ಲವ್ ಆದ್ರೂ ಮದ್ವೆ ಆಗಲೇ ಆಗ್ತೀವಿ. ನಂಬಿಕೆ ಒಂದಿರ್ಬೇಕು. ಸೂಪರ್ ಅಣ್ಣ ಅಕ್ಕ. ಥ್ಯಾಂಕ್ ಯು. ನೀವು ಫಸ್ಟ್ ಮೀಟ್ ಅಲ್ಲಿ ಏನ್ ಮಾತಾಡಿದ್ರಿ? ಆಕ್ಚುಲಿ ಇವಳು ಫಸ್ಟ್ ಮೀಟ್ ಅಲ್ಲಿ ಹೇಳ್ಬೇಕಂದ್ರೆ ಇವರು ಸೈಲೆಂಟ್ ಆಗಿ ಕೂತಿದ್ರು. ಒಂದ್ ಶಾಪ್ ಹೋಗ್ಬಿಟ್ಟು ನಾವಿಬ್ರು ಕುತ್ಕೊಂಡು ಇವ್ರು ಸೈಲೆಂಟ್ ಆಗಿ ಇವ್ರ ಮುಖ ನೋಡಿದೆ. ಫಸ್ಟ್ ಏನು ಮಾತಾಡೋ ತರ ಕಾಣಿಸ್ತಿರ್ಲಿಲ್ಲ, ನನ್ಗಂತೂ ವಟ ಅಂತ ಇರ್ಬೇಕು. ಅದಕ್ಕೆ ಏನ್ ಮಾಡಿದೆ, ನಾನು ಅದು ಇದು ಅನ್ಕೊಂಡು ಮಾತು ಸ್ಟಾರ್ಟ್ ಮಾಡಿದೆ. ಇವ್ರು ಕೆನ್ನೆ ಮೇಲೆ ಕೈ ಹಿಡ್ಕೊಂಡು ನನ್ ಮಾತು ಕೇಳ್ತಾ ಕುತ್ಕೊಂಡ್ರು. ಮಾತು ಕೇಳಿ ಸಾಕಾಗಿ ಸರಿ ಹೊರಡೋಣ ಅಂದ್ರು. ಅಂದ್ರೆ ಆಕ್ಚುಲಿ ಇವಳು ಎಷ್ಟು ಮಾತಾಡ್ತಾಳೆ ಅಂದ್ರೆ ಸಿಕ್ಕಾಬಡೆ ಮಾತಾಡ್ತಾಳೆ ಗುರು. ಅವಳು ಪಟ ಅಂತ ಮಾತಾಡ್ತಿರೋದು ನೋಡ್ಬಿಟ್ಟೆ ನಾನು ಸುಮ್ಮನೆ ಹಿಂಗೆ ಕುತ್ಕೊಂಡ್ಬಿಟ್ಟೆ. ಅವಾಗಿಂದ ಇವಾಗವರೆಗೂ ಏನು ಮಾತಾಡಲ್ಲ ಪುಣ್ಯಾತ್ಮ. ನಾನೇನು ನಾನು ವೆರಿ ಇನೋಸೆಂಟ್. ನೀವೇ ನೋಡ್ಬೋದು ಎಷ್ಟು ಇನೋಸೆಂಟ್ ಆಗಿ ಕುಂಚಿದಾಳೆ ಅಂತ ನನಗೆ. ಬ್ರೋ ಸೀತೆ ಬ್ರೋ ನಮ್ಮ ಅಕ್ಕ, ನೀವು ಪುಣ್ಯ ಮಾಡಿದ್ದೀರಾ ಹೌದು ತಾನೆ? ಹೌದು ಗುರು, ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ನಾನು ಸೀತೆ ಆದ್ರೆ ಇವರೇ ರಾಮ. ಸೀತಾರಾಮ ಕರೆಕ್ಟ್. ಆಕ್ಚುಲಿ ಸೀತಾರಾಮ ಸೀರಿಯಲ್ ಬರ್ತದೆ ಇವಾಗ. ನಿಮ್ಗೆ ಹೇಗ್ ಲವ್ ಆಯ್ತು ಬ್ರೋ? ಎಷ್ಟು ವರ್ಷದ ಲವ್ ನಿಮ್ದು? ಆ್ಯಕ್ಚುಲಿ ಆವಾಗಲಿಂದ ಹೇಳ್ತಿರೋದು ಒಂದೇ. ಸೊ ನಮ್ಮದು 2 ವರ್ಷದ ಲವ್. ಆ್ಯಕ್ಚುಲಿ ಇವಳು ಪ್ರಪೋಸ್ ಮಾಡಿ 3 ತಿಂಗಳಾದ್ಮೇಲೆ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡೆ. ಅಕ್ಕ ನಿಮ್ನ ಏನಂತ ಕರೀತಾರೆ, ನಿಮ್ ಪೆಟ್ ನೇಮ್ಸ್? ಆ್ಯಕ್ಚುಲಿ ಫಸ್ಟು ಹೋಗು ಬಾ, ಸೊ ಆ ಥರ ನಾನು ಒಂದಿನ ಹೋಗು ಬಾ ಅಂತ ಕರ್ದಿಲ್ಲ, ಇವರು ಹೋಗು ಬಾ ಅಂತ ಕರಿತಿದ್ರು. ಇವ್ರು ನನಗೆ ಬಂದು ಪ್ರಪೋಸ್ ಮಾಡ್ದಂಗೆ ನಾನು ಕರೀದಿವ್ರನ್ನ ಮುದ್ದು. ಸೊ ನಾನು ಇವಳನ್ನ ಕರಿತೀನಿ ಮುದುಮ. ಅಕ್ಕನ್ನ ಎಲ್ಲಿ ನೋಡಿದ್ರಿ ನೀವು ಮೊದಲು? ಆ್ಯಕ್ಚುಲಿ ಫಸ್ಟ್ ನೋಡಿದ್ದೆ ನಾನು, ಫಸ್ಟ್ ಫೋಟೋ ಕಳಿಸಿದ್ದೆ ಅದ್ರಲ್ಲಿ ನಿಮಗೆ. ಇವರು ನಂಬಿರ್ಲಿಲ್ಲ ನಾನು. ಆ್ಯಕ್ಚುಲಿ ಈ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಬಡೆ ಜನ ಫೇಕ್ ಅಕೌಂಟ್ ಇಟ್ಕೊಂಡು ಎಲ್ಲ ವಿಡಿಯೋ ಮಾಡ್ತಾರಲ್ಲ, ಸೊ ಅದಕ್ಕೆ ನಾನು ನಂಬಿರಲಿಲ್ಲ ಗುರು. ಆ್ಯಕ್ಚುಲಿ ಅದಕ್ಕೆ ಫಸ್ಟ್ ಫೋಟೋ ಕಳಿಸಿ ಅಂತ ಹೇಳ್ಬಿಟ್ಟು ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ಇವಳನ್ನ ಫೋಟೋ ನಾನು ನೋಡಿದ್ದು. ಪೋಸ್ಟ್ ಮಾಡಿರಲಿಲ್ಲ, 0 ಪೋಸ್ಟ್ ಇತ್ತು, ಪ್ರೈವೇಟ್ ಅಕೌಂಟ್ ಇತ್ತು ಅದ್ರ ಒಳಗೆ. ಅದಕ್ಕೋಸ್ಕರ ಫಸ್ಟ್ ಪ್ರೊಫೈಲ್ ಇವಳ ಫೋಟೋ ನೋಡಿದ್ದೆ ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ನಾನು. ನೀವು ನಿಮ್ಮ ಹೆಂಡತಿನ ಮೊದಲು ನೋಡಿದಾಗ ಯಾವ ಕಲರ್ ಡ್ರೆಸ್ ಹಾಕಿದ್ರು? ಯಾವ ಕಲರ್ ಡ್ರೆಸ್ ಹಾಕಿದೆ ಸರ್? ಆ್ಯಕ್ಚುಲಿ ರಿಯಾಲಿಟಿ ಏನಂತಂದರೆ ಇವಳನ್ನ ಮೀಟ್ ಮಾಡೋಕ್ಕೂ ಮುಂಚೆ ಒಂದು ದಿವಸ ಹಿಂದೆ ಇವಳು ನನಗೆ ಹೇಳಿದ್ಲು. ಸೊ ನಾನು ಬ್ಲ್ಯಾಕ್ ಕಲರ್ ಹಾಕೊಂಡ್ಬರ್ತೀನಿ, ನೀವು ಬ್ಲ್ಯಾಕ್ ಕಲರ್ ಹಾಕೊಂಡ್ಬನ್ನಿ ಅಂತ. ಸೊ ಲಾಸ್ಟ್ ಮೂಮೆಂಟಲ್ಲಿ ಅದು ಸ್ವಲ್ಪ ಚೇಂಜ್ ಆಗೋಯ್ತು. ಇವಳು ಕಂಪ್ಲೀಟ್ಲಿ ಬ್ಲ್ಯಾಕ್ ಹಾಕೊಂಡ್ಬಂದಿಲ್ಲ, ನಾನು ಕಂಪ್ಲೀಟ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಚೆಕ್ಸ್ ಬಟ್ಟೆ ಹಾಕೊಂಡು ಬಂದಿದ್ದೆ. ಅವಾಗ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ಲು. ಅಣ್ಣ ನಿಮ್ ಲವ್ ಸೂಪರ್. ಥ್ಯಾಂಕ್ ಯು. ಹ್ಯಾಪಿ ಆಗಿರಿ ಬ್ರೋ. ಖಂಡಿತವಾಗಿ. ನಿಮ್ದು ಅರೇಂಜ್ ಮ್ಯಾರೇಜ್ ಬ್ರೋ? ನಮ್ದು ಪ್ಯೂರ್ ಲವ್ ಮ್ಯಾರೇಜ್. ಮದ್ವೆಗೆ ನಮ್ಗೆ ಕರ್ದೇ ಇಲ್ಲ. ಆ್ಯಕ್ಚುಲಿ ನಿಜ ಆಡ್ಬೇಕಂತಂದ್ರೆ ಇಲ್ಲಿ ಅಕ್ಕಪಕ್ಕದ ಮನೆಯವ್ರಿಗೆ ಕರೆದಿಲ್ಲ ನಾವು. ಯಾಕೆ ಅಂತಂದರೆ ಅವತ್ತು ಎಲೆಕ್ಷನ್ ದಿವಸ ಬಿದ್ದಿತ್ತು ಗುರು, ಅದಕ್ಕೋಸ್ಕರ ನಾವು ಕರೆದಿದ್ರು ಸಿಕ್ಕಾಬಳೆ ಜನ ಯಾರು ಬಂದಿರಲಿಲ್ಲ. ನಿಮ್ ಜೋಡಿ ಸೂಪರ್. ಥ್ಯಾಂಕ್ ಯು. ಇಲ್ಲಿ ಕ್ವಶನ್ಸ್ ಅಲ್ಲಿ ಏನ್ ಮಾಡ್ಬಿಟ್ಟಿದ್ದೀರಾ ಎಲ್ಲರೂ? ಬ್ರೋ 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 ಒಂದು ನನಗೆ ಹೇಳಿ ನನಗೆ ಬೇಜಾರಾಗ್ತದೆ. ನಾನು ಕ್ವಶನ್ ಕೇಳ್ತಿದ್ರು ಅನಿಸ್ತಿದೆ. ಅಣ್ಣ ನಿಮ್ದು ಎಷ್ಟು ಇಯರ್ಸ್ ಲವ್, ಮತ್ತೆ ಮೇಡಮ್ ಎಲ್ಲಿ ಮೀಟ್ ಆಗಿದ್ರು? ಎಲ್ಲಾದ್ರೂ ಇದೆ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ. ಹುಳ್ಳಳ್ಳಿಗೆ ಯಾವಾಗ ಬರ್ತೀರಾ ಬ್ರೋ? ನಾನು ಡೈಲಿ ಬರ್ತಿರ್ತೀನಿ ಗುರು. ಯಾಕೆ ಬರ್ತಿರ್ತಾರೆ? ವರ್ಕ್ ಮಾಡಕ್ಕೆ. ಬ್ರೋ ನಿಮ್ ಬ್ರೋ ಅಂತ ನಾನು ಹೇಳಲ್ಲಪ್ಪ. ನಿಮ್ಮ ಮ್ಯಾರೇಜ್ಗೆ ನಿಮ್ಮ ಫ್ರೆಂಡ್ಸ್ ಯಾಕೆ ಇನ್ವೈಟ್ ಮಾಡಿಲ್ಲ? ನಿಮ್ಮ ಫ್ಯಾನ್ಸ್ನ ಯಾಕೆ ಇನ್ವೈಟ್ ಮಾಡಿಲ್ಲ? ಅದೇ ಹೇಳಿದ್ನಲ್ಲ, ಅವತ್ತು ಎಲೆಕ್ಷನ್ ಬಿದ್ದಿರೋದ್ರಿಂದ ಸೊ ಎಷ್ಟು ಜನಕ್ಕೆ ಇನ್ವೈಟ್ ಮಾಡಿದ್ನೋ ಅದರಲ್ಲಿ 1 2 3 ಜನ ಅಷ್ಟೇ ಬಂದಿದ್ದು. ಫ್ರೆಂಡ್ಸು, ತುಂಬ ಕ್ಲೋಸ್ ಫ್ರೆಂಡ್ಸು. ಸೊ ಮಿಕ್ದವ್ರು ಯಾರು ಬಂದಿಲ್ಲ ಗುರು. ನಿಮ್ಮ ತಂಗಿ ನಿಮ್ಮ ಲವ್ ಸ್ಟೋರಿಗೆ ನಿಮ್ಮ ಮನೇಲಿ ಗೊತ್ತಾದಾಗ ನಿಮ್ಮ ಫ್ಯಾಮಿಲಿ ಹೇಗೆ ರಿಯಾಕ್ಟ್ ಮಾಡಿದ್ರು? ಸೊ ಆ್ಯಕ್ಚುಲಿ ನಾನು ಫಸ್ಟ್ ನನ್ನ ತಂಗಿಗೆ ಹೇಳಲೇ ಇಲ್ಲ, ಫಸ್ಟ್ ಹೇಳಿದ್ದೆ ನಮ್ಮ ಮಮ್ಮಿಗೆ. ಸೊ ಅದೇ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಯಿತು.
ಆಮೇಲೆ ಓಕೆ ಬ್ರೋ ನೀವಿಬ್ರು ಫಸ್ಟ್ ಜಗಳ ಆಡಿದ್ದು ಏನಕ್ಕೆ, ಎಲ್ಲಿ, ಯಾವಾಗ? ಸೊ ಆ್ಯಕ್ಚುಲಿ ನಮ್ಮಿಬ್ರು ಜಗಳ ಒಂದು ಸಿಕ್ಕಾಪಟ್ಟೆ ದೊಡ್ಡದಾಗೇನಾಗಿಲ್ಲ. ಸೊ ಚಿಕ್ಕದಾಗೆ ಆಯಿತು. ಏನಕ್ಕೆ ಜಗಳನೇ ಆಡಲ್ಲ. ಆ್ಯಕ್ಚುಲಿ ಒಂದ್ಸಲ ದೊಡ್ಡದಾಗಿ ಜಗಳ ಆಡಿದ್ವಿ. ಯಾವಾಗ ಎಲ್ಲಿ ಅಂತಂದ್ರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ಅವತ್ತು ಟೈಮಿಂಗ್ಸ್ ಬಂದು 9:45 10 ಗಂಟೆ ಆಗೋಗ್ಬಿಟ್ಟಿದೆ ಗುರು. ನಾನು ಮೈಸೂರಲ್ಲೇ ಇದ್ದೆ. ಸೊ ಇವಳ ಜೊತೆ ಇದ್ದೆ. ಅವಾಗ ನಮ್ಮ ಮನೆಯಿಂದ ಫುಲ್ ಫೋನ್ ಬರ್ತಿತ್ತು, ಎಲ್ಲಿದ್ಯಾ ಏನ್ ಮಾಡ್ತೀಯ ಅಂದ್ರೆ ನಾವು ಇಬ್ರು ಲವ್ ಮಾಡ್ತಿದ್ವಿ ಅವಾಗ. ಸೊ ಇನ್ನು ಮನೇಲಿ ಗೊತ್ತಿರ್ಲಿಲ್ಲ. ಸೊ ಅವಾಗ ಇವಳು ಬಿಟ್ಕೊಡ್ತಾನೆ ಇಲ್ಲ ನನಗೆ ಹೋಗೋದಕ್ಕೆ. ಇನ್ನು 10 ನಿಮಿಷ ಅಂತ ಅನ್ಕೊಂಡು 10:15 ಮಾಡಿದ್ಲು ಗುರು. ಒಂದ್ ದಿವಸ ನಾನು ಫುಲ್ ರೈಸ್ ಆಗೋಗ್ಬಿಟ್ಟು 10 ಗಾಡಿ ಅಂತ ಅನ್ಕೊಂಡು ಕಮ್ಮನ್ ಗೇಟ್ ಇಂದ ಹಿಡಿದು ಚಾಮುಂಡಿ ಬೆಟ್ಟದ್ದು ರೋಡ್ ಇದೆಯಲ್ಲ, ಸ್ಟ್ರೈಟ್ ರೋಡು. ಸೊ ಅಲ್ಲೊಂದು ಸರ್ಕಲ್ ಬರುತ್ತೆ. ಸೊ ನಾನು ನಡಿ ನಮ್ಮ ಮನೆಗೆ ಹೋಗ್ತಿದ್ದೀನಿ, ನಾನು ನೀನು ಕರ್ಕೊಂಡು ಹೋಗ್ತಿದ್ದೀನಿ ಅಂದ್ರೆ ನಾನು ನಿಮ್ಮ ಮನೆಗೆ ಬರ್ತೀನಿ. ಬಂದ್ ಏನ್ ಹೇಳ್ತೀನಿ, ನಾನು ನಿಮ್ ಸೊಸೆ ಅಂತ ಹೇಳ್ತೀನಿ, ಅತ್ತಿ ಗಾಡಿ ನಾನು ಬರ್ತೀನಿ ಅನ್ಕೊಂಡು ಕೂತ್ಕೊಂಡು ನಾನು ಸೀರಿಯಸ್ ಆಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಗುರು ಮನೆಗೇನೆ. ಸೊ ಇವಳು ಆಲ್ಮೋಸ್ಟ್ ಅಲ್ಲಿಂದ ಅಲ್ಲಿಗೆ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಆಗುತ್ತೆ. ಬಂದ್ಬಿಟ್ಟು ಸೊ ನನ್ಗೆ ನಿಲ್ಸಿ ನಾನು ರಿಟರ್ನ್ ಮನೆಗೆ ಹೋಗ್ತೀನಿ ಅಂತ ಅನ್ಬಿಟ್ಟು ನಾನು ಕೇರೆ ಮಾಡ್ಲಿಲ್ಲ, ಅಲ್ಲೇ ನಿಲ್ಸ್ಬಿಟ್ಟೆ. ಅದು ರಾತ್ರಿ 10:00 ಗಾಡಿ ನಿಲ್ಸ್ಬಿಟ್ಟು ನಾನು ವೇಟ್ ಮಾಡ್ತಿದ್ದೀನಿ, ಹಿಂದೆಯಿಂದ ಬರ್ತಾರೆ ಅಂದ್ರೆ ಇವ್ರೇನ್ ಮಾಡೋರಿ, ನನ್ನ ಬ್ರದರ್ ಫೋನ್ ಮಾಡ್ಬಿಟ್ಟು ನಿಮ್ ತಂಗಿ ನಾನು ಬಿಟ್ಟಿದ್ದೀನಿ ಬಂದ್ ಕರ್ಕೊಂಡೋಗಿ ಅಂತ ಅವ್ನ್ ಬಂದ್ ನನ್ ಕರ್ಕೊಂಡೋದೆ ಮನೆಗೆ. ಆಕ್ಚುಲಿ ಅವತ್ತು 10:30 ಹೋಗಿತ್ತಲ್ಲ. ಸೊ ನಮ್ಮ ಮನೆಯಿಂದ ಪ್ರೆಷರ್ ಮಾಡ್ತಿದ್ರು, ಬಾ ಬೇಗ ಅಂತ. ಇವ್ಳು ಬೇರೆ ಬಿಟ್ಕೊಡ್ತಾನೆ, ಮನೆಗೋಸ್ಕರ ಲವರ್ ಬಿಟ್ಕೊಟ್ಟ ರೋನಿ. ಆ ತರ ಎಲ್ಲ ಏನಿಲ್ಲ ಗುರು. ಸೊ 9:15 10 ನಿಮಿಷ ಅಂತ ಅನ್ಕೊಂಡು 10:30 ಮಾಡಿದ್ರು. ಲವರ್ಸ್ಗೂ ಅದೇ ತಾನೇ, ಹುಡುಗಿರು 10 ನಿಮಿಷ ಮಾತಾಡೋಣ, 5 ನಿಮಿಷ ಮಾತಾಡಿ, ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹೇಳ್ದೆ. ಹಂಗಂತ ಅಂದ್ಬಿಟ್ಟು ನಡು ರೋಡಲ್ಲಿ ಯಾರು ಇರ್ಲಿಲ್ಲ, ಒಬ್ರನ್ನೇ ಬಿಟ್ಬಿಟ್ಟು 10:30 ರಾತ್ರಿಗೆ ಬಿಟ್ಟು ಅವತ್ತು ನಾನು ಜಸ್ಟ್ 2 ನಿಮಿಷ ಬಿಟ್ಬಿಡೋದೆ ಗುರು. ಮತ್ತೆ ರಿಟರ್ನ್ ಬಂದೆ. ಮತ್ತೆ ಬಂದ್ಬಿಟ್ಟು ಇವಳು ಇನ್ನು ಸ್ವಲ್ಪ ದೂರ ಹೋಗ್ತಿಲ್ಲ ಅಷ್ಟೇ. ಮತ್ತೆ ನಾನು ಹತ್ತಿಸ್ಕೊಂಡು ಹೋಗಿ ಸೇಫ್ ಆಗಿ ನಮ್ಮ ಅಣ್ಣ ಬಂದು ಅವ್ನ ಜೊತೆ ಬಿಟ್ಟು ಕೊಟ್ಬಿಟ್ಟು ಏನು ಮಾತಾಡಿಲ್ಲ, ಬಾಯಿಂದಿಲ್ಲ, ಲವ್ ಯು ಅಂದಿಲ್ಲ, ಏನು ಅಂದಿಲ್ಲ, ಬಿಟ್ಕೊಟ್ಬಿಟ್ಟು ರೈಟ್. ಅವತ್ತು ಒಂದು ಜಗಳ ಆಗಿತ್ತು ಗುರು ಅಷ್ಟೇ. ಅದಾದ್ಮೇಲೆ ಇವಳು ಅರ್ಥ ಮಾಡ್ಕೊಂಡು ನನ್ನ ಕೋಪ ಏನು ಅಂತ ಅವತ್ತಿಂದ ಸೊ ಒಬ್ರಿಗೊಬ್ರು ಅವತ್ತಿಂದ ಜಗಳ ಆಡ್ತಿರೋದ್ ಕಾರಣ ಏನಂದ್ರೆ ಇವ್ರ ಕೋಪ ನೋಡ್ಕೊಂಡು ನಾನೇ ಗಪ್ಚುಪ್ ಆಗಿದ್ದೀನಿ ಅಷ್ಟೇ. ನಿಮ್ ಇಬ್ರು ಕ್ಯಾಸ್ಟ್ ಒಂದೇನಾ ಅಥವಾ ಬೇರೆನಾ? ಲವ್ ವಿಷಯ ಹೇಳಿದಾಗ ಮನೇಲೆಲ್ಲ ಹೇಗ್ ರಿಯಾಕ್ಟ್ ಮಾಡಿದ್ರು? ಕ್ಯಾಸ್ಟ್ ಒಂದೇ ಅಥವಾ ಬೇರೆ? ಸೊ ಆಕ್ಚುಲಿ ನಮ್ಮಿಬ್ರು ಕ್ಯಾಸ್ಟ್ ಬಂದು ಸೊ ಸಪ್ರೇಟ್ ಬೇರೆ ಏನ್ ಕ್ಯಾಸ್ಟ್ ಏನಂತ ಕೇಳ್ಬೇಡಿ, ಕ್ಯಾಸ್ಟ್ ಬೇರೆ. ಸೊ ಮನೇಲಿ ಹೇಗೆ ಒಪ್ಸಿದ್ರಿ ಅಂತ ಅವಾಗ ನಾನು ನಿಮಗೆ ಹೇಳಿದೀನಿ. ನೀವು ನಿಮ್ ಹೆಂಡತಿಗೆ ಫಸ್ಟ್ ಟೈಮ್ ಕಿಸ್ ಕೊಟ್ಟಿದ್ ಯಾವಾಗ? ನಾನು ಯಾವಾಗ ಕೊಟ್ಟೆ ಫಸ್ಟ್ ಕಿಸ್? ಯಾವಾಗ ಕೊಟ್ಟೆ ಫಸ್ಟ್ ಕಿಸ್? ಇವ್ರು ಯಾವಾಗ ಕೊಟ್ರು? ಇವ್ರು ನನಗೆ ಗುರುವಾರ ಸಂಜೆ ಏನೋ ಇಬ್ರು ಏನ್ ಮಾಡಿದ್ರು ಅಂದ್ರೆ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡು ಹೋಗಿದ್ದ. ಸ್ಯಾರಿ ಬ್ಲೂ ಕಲರ್ ಸ್ಯಾರಿ, ಬ್ಲೂ ಕಲರ್ ಶರ್ಟ್ ಆಯ್ತಾ. ಡಿಸೆಂಬರ್ 7th ನಾವು ಹೋಗಿದ್ದು. ದೇವ್ರ ಪೂಜೆ ಎಲ್ಲ ತುಂಬಾ ಚೆನ್ನಾಗಿತ್ತು. ರಾಗಪ್ಪಂಗೆ ನಾನು ಪ್ರದಕ್ಷಿಣೆ ಹಾಕೊಂಡು ಚೆನ್ನಾಗಿ ಕೇಳ್ಕೊಂಡ್ ಬಂದೆ, ಈ ಸಲನಾರು ಒಪ್ಕೊಳ್ಳಿ ಅಂತ. ಇವ್ರಿಗೆ ಹಿಂಗೊಂದು ಸರ್ಪ್ರೈಸ್ ಇದೆ ಅಂದ್ರು. ಸರಿ ಆಯ್ತು ಅನ್ಕೊಂಡು ಬಂದು ಬೆಳದಿಂಗಳ ರಾತ್ರಿ ಬೇರೆ ಕುತ್ಕೊಂಡಿದ್ದು. ಪ್ರಪೋಸ್ ಮಾಡಿದ್ರು. ಹೆಂಗ್ ಪ್ರಪೋಸ್ ಮಾಡಿದ್ರು ಅಂದ್ರೆ ಇವ್ರು ನನ್ನ ಕೆಳಗಡೆ ಕುತ್ಕೊಂಡು ಕೈ ಹಿಡ್ಕೊಂಡು ನೀನ್ ನನ್ಗೂ ಇಷ್ಟ ಆಗ್ಬಿಟ್ಟೆ, ಹೆಂಗ್ ಇಷ್ಟ ಆಗ್ಬಿಟ್ಟೆ ಗೊತ್ತಿಲ್ಲ ಅನ್ಕೊಂಡು ಅಷ್ಟುದ್ದ ಲೈನ್ಸ್ ಹೇಳಿದ್ರು. ಅದೆಲ್ಲ ಮನ್ಸೈತೆ, ಬಾಯಿಂದ ಬರ್ತಿಲ್ಲ. ಯಾಕೆ ಬಾಯಿಂದ ಬರ್ತಿಲ್ಲ ಅಂದ್ರೆ ಎಲ್ಲ ಮರ್ತೋಗ್ಬಿಟ್ಟೈತೆ. 1.5 ತಿಂಗಳಿಗೆ ಮರ್ತೋಗ್ಬಿಟ್ಟವಳೆ. ಸುಮ್ಮನೆ ಜೋಕ್ಸ್ ಮಾಡಿದ್ದು ಆಯ್ತಾ. ಆಮೇಲೆ ಬಂದು ಹೇಳ್ಬಿಟ್ಟು ಐ ಲವ್ ಯು ಅಂತ ಅಂದ್ಬಿಟ್ಟು ಹಿಂಗ್ ಕೈ ಹಿಡ್ಕೊಂಡು ಎಲ್ಲಿ ಕಿಸ್ ಕೊಟ್ರು ಅಂದ್ರೆ ನನ್ನ ಕೈಗಳಿಗೆ. ನಿಜ ಕೈ ಕೊಟ್ಟು ಕಿಸ್ ಕೊಟ್ರಿ? ಅದು ನೆನ್ಪಾಯ್ತು ನಂಗೆ. ಈಗ ಪ್ರಪೋಸ್ ಎಲ್ಲ ಮಾಡಿದ್ರು. ನಂಗೆ ನಂಗೆ ತುಂಬಾ ಇಷ್ಟ ಅನ್ಕೊಂಡು ಎಲ್ಲಿ ಕಿಸ್ ಕೊಟ್ರು ಅಂದ್ರೆ ಹೀಗೆ ನನ್ನ ಕೈನ ಹಿಡ್ಕೊಂಡು ಹಿಂಗ್ ಕೈ ಕಿಸ್ ಕೊಟ್ರು. ಅದೇ ಫಸ್ಟ್ ಕಿಸ್ ಆಗಿತ್ತು. ಬ್ರೋ ನಿಮ್ ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಹೇಗಿತ್ತು ಮತ್ತೆ ನೀವೇನ್ ಗಿಫ್ಟ್ ಕೊಟ್ರು? ಸೊ ಆ್ಯಕ್ಚುಲಿ ಅದೇ ನನ್ನ ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಸೊ ಜಾಸ್ತಿ ನಾನು ಗೊತ್ತಿರಲಿಲ್ಲ ನನಗೆ. ಆ್ಯಕ್ಚುಲಿ ನೀವು ಕೇಳ್ತೀರಾ ಅಂತ ಕ್ವಶನ್ ಆ್ಯಕ್ಚುಲಿ ಫಸ್ಟ್ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಈ ಬಾಕ್ಸ್ನ ನಾನು ಕೊಟ್ಟಿದ್ದೆ. ಈ ಬಾಕ್ಸ್ ಒಳಗಡೆ ಏನಿದೆ ಅಂತಂದ್ರೆ ಸೊ ನಾನು ಇವಳಿಗೆ ಫಸ್ಟ್ ಕೊಟ್ಟಿದ್ದಂಥ ಚಾಕ್ಲೇಟ್ ಕವರ್ ಅಂಡ್ ಅದಾದ್ಮೇಲೆ ಸೊ ಇಲ್ಲಿ ನೋಡ್ಬೋದು ಗೊಂಬೆ ಮತ್ತೆ ಸೊ ಕೆಲವೊಂದು ರೋಸಸ್ ಗಳೆಲ್ಲ ಇದೆ. ಸೊ ಅದನ್ನ ಇವಳಿಗೆ ಫಸ್ಟ್ ವ್ಯಾಲೆಂಟೈನ್ಸ್ ಡೇ
ಮತ್ತೆ ರೋಸ್ ಸ್ವಲ್ಪ ಬೊಕ್ಕೆ ಇನ್ಸ್ಬಿಟ್ಟು ಕೊಟ್ಟಿದ್ರು, ಆ ಬೊಕ್ಕೆ ಹೋಗ್ಬಿಡ್ತು. ಸೊ ಆಕ್ಚುಲಿ ಇದನ್ನ ಕೊಟ್ಟಿದ್ದೆ ನಾನು ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಅಲ್ಲಿ, ಅಂಡ್ ಇದ್ರ ಜೊತೆಗೆ ಚಾಕ್ಲೇಟ್ ಕವರ್ ಕೊಟ್ಟಿದ್ದೆ. ಅಷ್ಟೇ ಜೋಪಾನಾಗಿ ನೋಡ್ಕೊಂಡಿದ್ದಾಳೆ. ರೋಸ್ ನಾನು ಏನ್ ಮಾಡಿದೆ ಅಂದ್ರೆ ಅದನ್ನೆಲ್ಲ ಪೆಟಲ್ಸ್ ನ ಬುಕ್ ಒಳಗಡೆ ಮಡಗಿದೆ. ಆದ್ರೆ ಏನಾಗ್ತು ಏನೋ ಗೊತ್ತಿಲ್ಲ, ನೀರ್ ಬಿದ್ದೆಲ್ಲ ಕೊಡ್ತು. ಇಲ್ಲ ಒಣಗಿದ್ರೆ ಅದರಲ್ಲೂ ಏನಾದ್ರು ಮಾಡಿ ಮಡಿಕೋತಿದ್ದು. ಎಸ್, ಓಕೆ. ನೆಕ್ಸ್ಟ್ ಕ್ವಶನ್ ಬ್ರೋ, ನೀವು ಮದ್ವೆ ಆದ್ಮೇಲೆ ನಿಮ್ ಫ್ಯಾಮಿಲಿ ಜೊತೆ ಇರ್ತಿರೋ ಇಲ್ಲ ಬೇರೆ ಇದ್ದೀರೋ? ಸೊ ಆಕ್ಚುಲಿ ನಾವು ಮದುವೆ ಆಗಿ 1.5 ತಿಂಗಳಾಯ್ತು. ಸೊ ಈಗ್ಲೂ ಸಹ ಮುಂದೆನೂ ಸಹ ಫ್ಯಾಮಿಲಿ ಫ್ಯಾಮಿಲಿ ಜೊತೆನೆ ಇರ್ತೀವಿ. ನೆಕ್ಸ್ಟ್ ಕ್ವಶನ್ ಬ್ರೋ, ನಿಮ್ ಹೆಂಡತಿ ಯಾವ ತರ ನೋಡ್ಕೋತಿದ್ದಾರೆ? ನನ್ನ ಹೆಂಡತಿ ನನಗೆ ಸಿಕ್ಕಾಬಡೆ ಚೆನ್ನಾಗೇ ನೋಡ್ಕೋತಾ ಇದ್ದಾಳೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಬಟ್ ಕೆಲವೊಂದ್ಸಲ ಸಿಕ್ಕಾಬಟ್ಟೆ ಹಠ ಮಾಡ್ತಾಳೆ ಗೈಸ್. ಅದೊಂದೇ ಬೇಜಾರು, ಅದು ಬಿಟ್ಟರೆ ಬೇರೆ ಏನೂ ಅಲ್ಲ. ಎವ್ವಿ ಆಟ ಮಾಡ್ತಾಳೆ. ಎಷ್ಟು ಆಟ ಮಾಡ್ತಾಳೆ ಅಂದರೆ ಒಳ್ಳೆ ಚಿಕ್ಕ ಮಗುನ ಬೇಕಾದ್ರೂ ಸಾಕ್ಬಿಡ್ಬೋದು. ಸೊ ಇವಳನ್ನ ಸ್ವಲ್ಪ ಕಂಟ್ರೋಲಿಗೆ ತರೋ ತನಕ ನನ್ನ ತಲೆ ಬಿಸಿ ಆಗ್ಬಿಡುತ್ತೆ. ಹೌದು, ಹೌದು, ಅಷ್ಟು ಹಠ ಮಾಡ್ತಾಳೆ. ನಾನು ಇವತ್ತು ಮಾತಾಡದ ಮಾತುಗಳನ್ನ ಹೇಳ್ಬಿಟ್ಟೆ. ಆಯ್ತು ಹೇಳು. ನೆಕ್ಸ್ಟ್ ಕ್ವಶನ್ ಹೇಳು ಬೇಗ. ಹೇಳು. ನೆಕ್ಸ್ಟ್ ಕ್ವಶನ್ ಆಕ್ಚುಲಿ ಇದು ಲಾಸ್ಟ್ ಕ್ವಶನ್ ಬಂದು ಲಾಸ್ಟ್ ಕ್ವಶನ್. ಬ್ರೋ, ನೀವು ನಿಮ್ ಹೆಂಡತಿನ ಕೇರ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಗ್ ಅನ್ಸುತ್ತೆ, ಯಾವ ತರ ಫೀಲ್ ಆಗುತ್ತೆ? ಸೊ ಕೇರ್ ಮಾಡೋದ್ರಲ್ಲಿ ನಾನು ಸಖತ್ತಾಗಿ ಕೇರ್ ಮಾಡ್ತೀನಿ. ಅದು ನಾನು ಹೇಳೋದಲ್ಲ, ಅದು ಇವಳು ಹೇಳ್ಬೇಕು. ಸೂಪರ್ ಆಗಿ ಕೇರ್ ಮಾಡ್ತಾರೆ. ನಾನೊಂಥರ ಮಗು ತರ ಅವಾಗಲೇ ಹೇಳಿದ್ನಲ್ಲ, ಇವ್ರ ಮದರ್ ತರ. ಮಗು ಯಾವಾಗೂ ತಹಲಾಟೆ ಕೆಲಸಗಳು ಮಾಡ್ಕೊಂಡಿದ್ರೆ ಇವ್ರು ಬಂದ್ ನಂಗೆ ಬೈಯೋದು, ಕಣ್ಣಲ್ಲಿ ಬೆದರಿಸೋದು, ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅನ್ನೋದು. ಅವಾಗ ನಾನು ಸೈಲೆಂಟ್ ಆಗಿ ಗಪ್ಚುಪ್ ಆಗೋದು, ಇವ್ರ ಮೇಲೆ ಮುನ್ಸ್ಕೊಳ್ಳೋದು. ಆಮೇಲೆ ಇವ್ರು ತಿಂಡಿ ತಗೊಡ್ಬೇಕು, ನಾನು ಖುಷಿಯಾಗಿ ಆಟಾಡ್ಬೇಕು ಅಂದ್ರೆ ಫೋನ್ಗೆ ನೋಡ್ಕೊಂಡು ಅದೇ ಇರ್ಬೇಕು. ಸೊ ಇವಾಗ ಗಪ್ಚುಪ್ ಆಗಿ ಯಾರಿದ್ದಾರೆ? ನಾನೇ ನೋಡಿದ್ರೆ ಇದೇ ಥರ ಅವಳು. ಸೊ ಪ್ರತಿಯೊಂದಕ್ಕೂ ಹಠ ಮಾಡ್ತಾಳೆ, ಮತ್ತು ಪ್ರತಿಯೊಂದಕ್ಕೂ ಇದೇ ಬೇಕು ಪರ್ಫೆಕ್ಟ್ ಆಗಿ ಕೇಳ್ತಾಳೆ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದೆ ಅಲ್ಲ, ಇವ್ರ ಕ್ವಾಲಿಟೀಸ್ ಎಲ್ಲ ಸೂಪರ್. ನನ್ನ ಕ್ವಾಲಿಟೀಸ್ ಎಲ್ಲ ಸೂಪರ್ ಅಲ್ಲ, ಹಂಗೆ ಇವರು ಕೂಡ ಸೂಪರ್. ಸೊ ಒಬ್ರಿಗೊಬ್ರು ಸೂಪರ್. ಅಷ್ಟು ತುಂಬ ಹೇಗೆ ಅನಿಸ್ತು ನಿಂಗೆ ಇಷ್ಟು Q&A ಕ್ವಶನ್ಸ್ಗಳನ್ನ ಕೇಳಿದ್ರಲ್ಲ? Q&A ಕ್ವಶನ್ಸ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು, ಅಕ್ಕ ಸೀತೆ ತರ ಇದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಲೈನ್ಸ್ ಬರ್ತಿದ್ರು. ಸೊ ಅದು ನನಗೂ ಹೆವಿ ಇಷ್ಟ ಆಯ್ತು. ಆಮೇಲೆ ಜೂನಿಯರ್ ರೋನಿ ಯಾವಾಗ? ಸೊ ಅದಿನ್ನ ಟೈಮ್ ಇದೆ. ಇಷ್ಟ ಆಯ್ತು. ಇನ್ನೂ ಜನಗಳು ಅನ್ಬಾರ್ದು, ಇನ್ನು ಕೆಲವು ಫ್ರೆಂಡ್ಸ್ಗಳು ಅವರೆಲ್ಲ ಕೇಳಿದ್ದೇನೆಂದ್ರೆ ನಿಮ್ಮಿಬ್ರು ಲವ್ ಸ್ಟೋರಿ ಹೇಳಿ ಅಂತ. ಅದನ್ನು ಹೇಳ್ತೀವಿ. ಮತ್ತೆ ನೀವಿಬ್ರು ಜೋಡಿ ಸೂಪರ್ ಬಟ್ಟೆ ಕೇಳಿದೀರಾ. ಸೊ ನೀವಿಬ್ರು ಜೋಡಿ ಸೂಪರ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟು ಕ್ವಶನ್ಸ್ ಗಳಲ್ಲಿ ಸ್ವಲ್ಪ ರೆಗ್ಯುಲರ್ ಆಗಿ ಇದ್ದಿದ್ದಂದ್ರೆ, ಸೊ ನಿಮ್ಮ ಲವ್ ಸ್ಟೋರಿ ಬ್ಲಾಗ್ ಹೇಳಿ ಮನೇಲಿ ಹೇಗೆ ಒಪ್ಸಿದ್ರೆ. ಅಂದ್ರೆ ಕೆಲವೊಬ್ರು ಎದ್ರುಕೋಗ್ಬಿಡ್ತಾರೆ, ಲವ್ ಮಾಡಿದ ತಕ್ಷಣ ನಾವೇನೋ ಮಾಡ್ಬಿಟ್ಟಿದೀವಿ, ಮನೇಲಿ ಒಪ್ಪಲ್ಲ ಹಂಗೆ ಹಿಂಗೆ ಅಂತ. ನಾವು ಲವ್ ಮಾಡಿ ನಮ್ಮ ಪ್ರೀತಿ ಪವಿತ್ರವಾಗಿದ್ದು ನಮ್ಮ ಮೇಲೆ ಒಬ್ರ ನಂಬಿಕೆ ಇದ್ರೆ ಫ್ಯಾಮಿಲಿಗೂ ಒಪ್ಪಿಸ್ಬೋದು. ನಾವ್ ಏನ್ ಬೇಕಾದ್ರೂ ಮಾಡಿ ಒಪ್ಪಿಸ್ಬಿಟ್ಟು ಮದ್ವೆ. ಕೆಲವರು ನಂಗೆ ಈ ವಿಡಿಯೋಸ್ ಎಲ್ಲ ಹಾಕ್ತೀನಲ್ಲ ರೀಲ್ಸ್ಗಳು, ಅವಾಗೆಲ್ಲ ಹೇಳ್ತಾರೆ ಬ್ರೋ ನೀವು ಲಕ್ಕಿ ಮಾಡಿದ್ರಿ 2 ವರ್ಷದ ಲವ್. ಸೊ ನಮ್ದು 7 ವರ್ಷ 5 ವರ್ಷ 10 ವರ್ಷ ಆದ್ರೂ ಮದ್ವೆ ಆಗ್ಬಿಟ್ಟಿಲ್ಲ. ಹುಡುಗಿ ಕೈ ಕೊಟ್ಬಿಟ್ಟು ಹುಡುಗ ಕೈ ಕೊಟ್ಬಿಟ್ಟ ಹಾಗೆ ಹೀಗೆ. ಸೊ ಆತರ ಇರುತ್ತೆ. ಸೊ ಹಣೆ ಬಾರಾಗರು. ಸೊ ನಮ್ಮ ಹಣೆ ಬರದಲ್ಲಿ ಇವಳು ಬರ್ತಿತ್ತು, ನನ್ನ ಹಣೆ ಬರದಲ್ಲಿ ಇವಳು ಬರ್ತಿದ್ರು ಅಷ್ಟೇ. ಓದೋರ್ನ ಮರ್ತು ಇನ್ನೊಬ್ರು ನಿಮ್ ಲೈಫ್ ಅಲ್ಲಿ ಬಂದೇ ಬರ್ತಾರೆ ಖಂಡಿತ. ಹೋದ್ರೆ ಅದಕ್ಕಿಂತ ಚೆನ್ನಾಗಿರೋ ಪಟ್ಟು ನಮಗ್ ಸಿಕ್ಕುತ್ತೆ. ಹೌದು, ಖಂಡಿತವಾಗ್ಲು. ಸೊ ಅದಕ್ಕೆ ಬಂದಿರೋರ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಅದ್ ಬಿಟ್ಟು ನನ್ನ ಲವ್ ಸಕ್ಸಸ್ ಆಗಿಲ್ಲ, ಸೊ ನನ್ನ ಅವಳು ಬಿಟ್ಟು ಹೋಗ್ಬಿಟ್ಲು ಆ ತರ ಏನು ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಒಂದಕ್ಕಿಂತ ಒಂದು ಬೆಟರ್. ಇವಾಗ ಒಂದು ಕಳ್ಕೊಂಡಿದೀರಾ ಅಂತಂದ್ರೆ ಸೊ ಅದು ಮುಂದೆ ನಿಮ್ಗೆ ಅದಕ್ಕಿಂತ ಚೆನ್ನಾಗಿರೋದು ಸಿಕ್ಕಿದ್ರು ಸಿಗ್ಬೋದು. ಸೊ ಹಾಗಾಗಿ ಸೊ ವೆಯ್ಟ್ ಮಾಡಿ. ಆಕ್ಚುಲಿ ಇಷ್ಟಿತ್ತು ಕ್ವಶನ್ಸ್ಗಳು ಇವತ್ತು. ಸೊ ಸ್ವಲ್ಪ ಎಮೋಷನ್ ಆದ್ವಿ, ಸ್ವಲ್ಪ ಹಳೆ ಬ್ಯಾಕ್ ಮೆಮೊರೀಸ್ಗಳು ಹೋಯ್ತು. ಮೆಮೊರೀಸ್ಗಳು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅದು ಕಣ್ಮುಂದೆ ಮಾಡಿದ್ವಿ ಅದು ಇದು ಅನ್ಕೊಂಡು. ಸೊ ಅದು ಸಿಕ್ಕಾಬಿಟ್ಟು ಸ್ವಲ್ಪ ಮೆಮೊರೀಸ್ ಹಂಗೆ ಬ್ಯಾಕ್ ಹೋಯ್ತು. ಚೆನ್ನಾಗಿತ್ತು. ಇವತ್ತು ಕ್ವಶನ್ ಮಾಡಿದ್ದು ಖುಷಿ ಆಯ್ತು. Q&A ಕ್ವಶನ್ಸ್ ಸಿಕ್ಕಾಬಡೆ ಇಷ್ಟ ಆಯ್ತು ಗುರು. ಸೊ ಇಷ್ಟು ಇವತ್ತಿನ Q&A ಕ್ವಶನ್ಸ್ ಆನ್ಸರ್ ಮಾಡಿದ್ವಿ. ಸೊ ಇನ್ನೇನಾದ್ರೂ ಕ್ವಶನ್ಸ್ಗಳಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನಾವು ನೆಕ್ಸ್ಟ್ ಲವ್ ಸ್ಟೋರಿ ಬ್ಲಾಗ್ ಮಾಡಿದಾಗ ಅದನ್ನ ಜಾಯಿಂಟ್ ಮಾಡ್ತೀವಿ.
ಓಕೆನಾ. ಆಕ್ಚುಲಿ ಇವತ್ತಿನ Q&A ಕ್ವಶನ್ ಇಲ್ಲಿಗೆ ಮುಕ್ತಾಯಗೊಳ್ಳಲಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಏನ್ ಮಾಡ್ಬೇಕು? Like ಮಾಡ್ಬೇಕು. ಇರು ಒಂದ್ ನಿಮಿಷ. ಸೊ ಆಕ್ಚುಲಿ ಸಿಕ್ಕಾಪಟ್ಟೆ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಹೇಳಿ? ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಕಮೆಂಟ್ ಮಾಡ್ಬೇಕು. ಇದೇ ತರ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.